ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೇಘನಾ ಪ್ರಶಾಂತ. ನಿಮ್ಮ ಮೇಲೆ ಮಾಟಮಂತ್ರ ಆಗಿದೆಯಾ? ಮಾಟಮಂತ್ರ ದೃಷ್ಟಿದೋಷ, ಮೂಢನಂಬಿಕೆನಾ? ಮಾಟಮಂತ್ರಕ್ಕೆ ಜ್ಯೋತಿಷ್ಯದಲ್ಲಿ ಪರಿಹಾರ ಇದೆಯಾ? ಮಾಟಮಂತ್ರ ಮಾಡಿಸಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ? ವಶೀಕರಣ ಮಾಡಿಕೊಳ್ಳುವ ತಂತ್ರ ಇದೆಯಾ? ನಿಮ್ಮ ಮೇಲೆ ಮಾಟಮಂತ್ರ ಆಗಿದೆಯಾ? ಇದಕ್ಕೆಲ್ಲ ಪರಿಹಾರ ಏನು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಮಂಜುನಾಥ ಗುರುಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ವಾಗರ್ತಾರೆ ಸಂಪ್ರೋಕ್ತಂ ವಾಗರ್ತ ಪ್ರತಿಪತೆ ಜಗತ ಪಿತರು ಒಂದೇ ಪಾರ್ವತಿ ಪರಮೇಶ್ವರ. ವೀಕ್ಷಕರೇ, ನೀವು ಕೂಡ ಕರೆಯನ್ನ ಮಾಡಿ ಮಾತಾಡ್ಬೋದು. ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಗುರುಜಿ ಅವರು ನಿಮಗೆ ಕರೆಯ ಮುಖಾಂತರ ಏನೋ ಒಂದು ಪರಿಹಾರವನ್ನ ತಿಳಿಸ್ಕೊಡುವಂತಹ ಪ್ರಯತ್ನ ಕೂಡ ಮಾಡ್ತಾರೆ. ಹಾಗೆ ದೂರವಾಣಿ ಸಂಖ್ಯೆ 081640520507. ಗುರುಜಿ, ಮೊದಲನೇದಾಗಿ ಮಾಟಮಂತ್ರ ಆಗಿದೆಯಾ ಅಂತ ತಿಳ್ಕೊಳ್ಳೋದು ಹೇಗೆ? ನೋಡಿ, ನಮ್ಮ ವೀಕ್ಷಕರಲ್ಲಿ ಇದೊಂದು ವಿಭಿನ್ನ ವಿಚಾರದಲ್ಲಿ ನಾವು ಹೇಳೋದಾದರೆ, ಪ್ರತಿಯೊಬ್ಬರು ವೀಕ್ಷಕರು ಇದನ್ನು ತುಂಬ ತದೇಕ ಚಿತ್ತದಿಂದ ಇವತ್ತಿನ ಕಾರ್ಯಕ್ರಮ ವೀಕ್ಷಿಸ್ತಿರ್ಬೋದು. ಮೊದಲನೇದಾಗಿ ಸ್ವಲ್ಪ ತಡವಾಗಿದ್ದಾಗಿದೆ ಕೆಲವೊಂದು ವಿಚಾರದಲ್ಲಿ. ಈಗ ಮಾಟಮಂತ್ರ ಅಂದರೆ ನಾವು ಅನಾದಿ ಕಾಲದಿಂದ ಬಂದಿರುವಂಥ ಒಂದು ವಿದ್ಯೆ ಅಂತ ಹೇಳ್ತೀವಿ. ಪ್ರತಿಯೊಂದು ನಾವು ಒಂದು ಸೈನ್ಸ್ ಆಧಾರಿತವಾಗಿ ಈಗಿರೋ ಒಂದು ವೈಜ್ಞಾನಿಕ ಯುಗದಲ್ಲಿ ಇಲ್ಲಿ ಮಾಟಮಂತ್ರ ಒಂದು ಎಲ್ಲಿಂದ ಬಂತು ಮತ್ತು ಎಲ್ಲಿಂದ ಪ್ರಾರಂಭ ಆಯಿತು ಅಂತಂದರೆ, ಇದರಲ್ಲಿ ಕೆಲವೊಂದು ಅನೇಕ ವಿಧವಾದ ಒಂದು ವಿದ್ಯೆಗಳು, ಅಂದರೆ ಇದು ಒಂಥರ ಶುದ್ರ ವಿದ್ಯೆ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಜಗತ್ತಲ್ಲಿ ಹೇಗೆ ಒಳ್ಳೆಯದು ಇರುತ್ತೋ ಅದೇ ರೀತಿ ಕೆಟ್ಟದ್ದು ಇರುತ್ತೆ. ಅಂದರೆ ಧನಾತ್ಮಕ ಹೇಗೆ ಇರುತ್ತೋ ಋಣಾತ್ಮಕ ಶಕ್ತಿಗಳು ಕೂಡ ತುಂಬ ಇರುವಂಥದ್ದು. ಇದಕ್ಕೆ ನಾವು ಮೂಲ ಮುಖೇನ ಮಾಟಮಂತ್ರ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಇದಕ್ಕೆ ಹಲವಾರು ವಿಧಗಳಿದೆ. ಸೊ ಈ ವಿಧದಲ್ಲಿ ಮಾಟಮಂತ್ರ ಹೇಗೆ ಪ್ರಯೋಗ ಮಾಡ್ಬೋದು ಅನ್ನೋದು ಬೇರೆ ಬೇರೆ ವಿಧಗಳಲ್ಲಿ ನೋಡಿದಾಗ, ಮೊದಲನೇದಾಗಿ ಒಂದು ಕೇಶ ಮೂಲಕ ಪ್ರಯೋಗ ಮಾಡುವಂಥದ್ದು. ಅಂದರೆ ಯಾರಿಗೆ ಮಾಟಮಂತ್ರ ಆಗುವಂಥದ್ದು ಅವರ ತಲೆ ಕೂದಲಿನಿಂದ. ಮತ್ತು ಭಸ್ಮ ಪ್ರಯೋಗ ಅಂತ ಹೇಳ್ತೀವಿ. ಭಸ್ಮ ಪ್ರಯೋಗ ಅಂತಂದರೆ ವಿಭೂತಿಯಿಂದ ಮಾಡುವಂಥದ್ದು ಮಾಟಮಂತ್ರ ಅಂತ ಹೇಳ್ತೀವಿ. ಮತ್ತು ನಖ ಪ್ರಯೋಗ ಅಂತಂದರೆ ಆ ಒಂದು ಯಾವ ವ್ಯಕ್ತಿಗಳಿರ್ತಾರೆ ಅವರಿಗೆ ಒಂದು ಈ ಉಗುರು ಅಂತ ಹೇಳ್ತಾರಲ್ಲ, ಅಲ್ಲಿಂದನೂ ಆ ಪ್ರಯೋಗ ಆಗುವಂಥದ್ದು. ಮತ್ತು ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ವಿಚಾರವಾಗಿ ಪ್ರಯೋಗ ಅಂತ ಹೇಳ್ತೀವಿ. ಯಂತ್ರ ಪ್ರಯೋಗ ಅಂತ ಹೇಳ್ತೀವಿ. ಆಮೇಲೆ ಸರ್ವೇಸಾಮಾನ್ಯವಾಗಿ ಜನರಿಗೆ ಗೊತ್ತಿರುತ್ತೆ, ಅವರು ಒಂದು ಬೊಂಬೆ ಮೇಲೆ ಒಂದು ಚುಚ್ಚಿರೋದಾಗಿರ್ಬೋದು. ಈ ರೀತಿ ಒಂದು ಪ್ರಯೋಗಗಳಾಗಿರುವಂಥದ್ದು ಇದು ಮಾಡ್ತೀವಿ. ಮತ್ತು ಏನಂದರೆ ಪುತ್ತಳಿಕಾ ಸ್ಥಾಪನೆ ಅಂದರೆ ಇದನ್ನು ಗೊಂಬೆ ಮುಖಾಂತರನೇ ಕೆಲವೊಂದು ಶುದ್ರವಾದ ಇದು ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ಕೈಯಿಂದ ಬರೆದಿರುವಂಥ ಯಂತ್ರಗಳಂತ ಹೇಳ್ತೀವಿ. ಆಮೇಲೆ ಮಡಕೆಯಲ್ಲೂ ಕೂಡ ಆ ಯಂತ್ರನ ಬರೆದು ಹಾಕುವಂಥದ್ದು. ಇದು ಕೂಡ ಆ ಮಡಕೆಯನ್ನು ಯಂತ್ರಗಳೆಲ್ಲ ಹಾಕಿ ಹಿತ್ತಲಿನ ಜಾಗದಲ್ಲಿ ಹೂತಾಕುವಂಥದ್ದು, ಮನೆಯ ಹಿಂಭಾಗದಲ್ಲಿ ಹೂತಾಕುವಂಥದ್ದು, ಮಣ್ಣಿನಲ್ಲಿ ಹೂತಾಕುವಂಥದ್ದು. ಇದು ಕೂಡ ಒಂದು ಪ್ರಯೋಗ ಮಾಡೋ ಒಂದು ಪ್ರವೃತ್ತಿಯಾಗಿದೆ. ಈ ರೀತಿ ಈಗ ಒಂದು ಪ್ರಯೋಗ ಮಾಡೋದಕ್ಕೆ ಅನೇಕ ವಿಧವಾದಗಳು. ಕೆಲವೊಬ್ಬರು ಏನು ಮಾಡ್ತಾರೆ, ಸಣ್ಣ ಪುಟ್ಟ ಈಗ ಯಾರೋ ಒಂದು ಕಾಫಿ ಅಥವಾ ಟೀ ಕುಡಿದಿರುವಂಥ ಒಂದು ಎಂಜಲಿನ ಭಾಗ ತಗೊಂಡು ಕೂಡ ಪ್ರಯೋಗ ಮಾಡುವಂಥ ಮಾಟಮಂತ್ರದಲ್ಲಿ ನಾವು ಬಹುಮುಖ್ಯವಾಗಿ ನೋಡ್ತೇವೆ. ಯಾಕಂದರೆ ಇದು ಒಂದು ಅಗೋಚರವಾಗಿರುವಂಥದ್ದು. ಮಾಟಮಂತ್ರದಲ್ಲಿ ಪ್ರಯೋಗಗಳಂದರೆ ಕಣ್ಣಿಗೆ ಕಾಣದೇ ಇರುವಂಥ ಮಾಡುವಂಥ ಒಂದು ಪ್ರಯೋಗ ಆಗಿರುತ್ತೆ. ಈಗಿನ ಕಾಲದಲ್ಲಿ ಮಾಟಮಂತ್ರ ಆಗುವಂಥದ್ದು ಅಷ್ಟೊಂದು ಸುಲಭ ಅಲ್ಲ. ಅಂದರೆ ಅದಕ್ಕೆ ಆದ ಒಂದು ಶ್ರಮ ಇರುತ್ತೆ, ಅದಕ್ಕೆ ಆದ ಒಂದು ವಿಧಗಳಿರುತ್ತೆ, ಅದಕ್ಕೆ ಆದ ಒಂದು ಸಿದ್ಧಿಗಳಿರುತ್ತೆ. ಈಗ ಯಾವ ರೀತಿ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ಬೇಕಂದ್ರೆ, ಮಾಟಮಂತ್ರ ಮಾಡೋರು ಯಾವತ್ತೂ ಅವರು ತುಂಬ ಬಲವಾಗಿ ಒಂದು ರಿಚ್ ಅಂತ ಹೇಳ್ತಾರಲ್ಲ, ಆ ವಿಚಾರದಲ್ಲಿ ಯಾರೂ ಇಲ್ಲ. ಅವರು ಹಾಗೆ ಮಾಡೋರು ಹಾಗೆ ಉಳ್ಕೊಂಡಿದ್ದಾರೆ. ಬಟ್ ಆದರೆ ನಮ್ಮ ವೀಕ್ಷಕರಲ್ಲಿ ಹೇಳೋದೇನಂತಂದರೆ, ಸರಿಯಾದ ಒಂದು ವ್ಯಕ್ತಿಗಳಲ್ಲಿ, ಅಂದರೆ ಮಾಟಮಂತ್ರ ಮಾಡಿ ಅಂತ ಯಾವುದಕ್ಕೂ ನಾವು ನಮ್ಮ ಕಾರ್ಯಕ್ರಮ ಮುಖಾಂತರ ನಾವು ಎನ್ಕರೇಜ್ ಮಾಡ್ತಾ ಇಲ್ಲ. ಅದರ ವಿಚಾರವಾಗಿ ನಮ್ಮ ವೀಕ್ಷಕರಲ್ಲಿ ಏನಂತಂದರೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಮಾಟಮಂತ್ರದ ವಿಚಾರವಾಗಿ ಭಯ ಬೇಡ ಆ ವಿಚಾರದಲ್ಲಿ. ಸೊ ಮಾಟಮಂತ್ರ ಮಾಡೋರು ಸಿದ್ಧಿ ಪುರುಷರು. ಅಂದರೆ ಹಿಂದಿನ ಕಾಲದಲ್ಲಿ ಹಳೆ ಒಂದು ಗುಹೆಗಳಲ್ಲಿ ಕಾಳಿ ದೇವತಾ ಮತ್ತು ಶಕ್ತಿ ದೇವತೆ ಉಪಾಸನೆ ಮಾಡುವಂಥದ್ದು. ಸೊ ಅದರಿಂದ ಉಪಾಸನೆ ಅಂದರೆ 10ರಿಂದ 12 ಗಂಟೆಗಳು ಜಪ ತಪ ಧ್ಯಾನ ಮಾಡುವಂಥವ್ರು. ಈ ಸಿದ್ಧಿ ಪುರುಷರು ಮಾತ್ರ ಈ ಒಂದು ಮಾಟಮಂತ್ರ ಮಾಡುವಂಥದ್ದು. ಮತ್ತು ಮಾಟಮಂತ್ರದ ವಿಚಾರದಲ್ಲಿ ಈ ರೀತಿ ವಿಧಗಳಿರುತ್ತೆ. ನಾವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟುವಂಥ ವಿಚಾರದಲ್ಲಿ ಈ ರೀತಿ ಇರುತ್ತಮ್ಮ. ಓಕೆ ಗುರುಜಿ, ನೀವು ಮಾಟಮಂತ್ರದಲ್ಲಿ ಎಷ್ಟು ವಿಧಗಳು ಇದಾವೆ, ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಮಾಟಮಂತ್ರ ದೃಷ್ಟಿದೋಷ ಇದೆಯಾ ಅಥವಾ ಇದೆಲ್ಲ ಮೂಢನಂಬಿಕೆನಾ?
ನೋಡಿ, ಇದರಲ್ಲಿ ಮಾಟ ಮಂತ್ರದಲ್ಲಿ ದೃಷ್ಟಿದೋಷ ಆಗಿರ್ಬೋದು, ಮಾಟ ಮಂತ್ರ ಆಗಿರ್ಬೋದು, ಖಂಡಿತ ಇದೆ. ಆದರೆ ಇದರಲ್ಲಿ ಎರಡನೇ ಭಾಗ ನೀವು ಕೇಳ್ದಂಗೆ ಮೂಢನಂಬಿಕೆ ಕೂಡ ಇದೆ. ಸೊ ಇದರಲ್ಲಿ ಮಾಟ ಮಂತ್ರದಲ್ಲಿ ತುಂಬ ಒಂದು ಪ್ರಭಾವ ಬೀರುವಂಥದ್ದು ನಾವು ಮುಂಚೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟ ಹಾಗೆ ಕೆಲವೊಂದು ಪ್ರಯೋಗಗಳ ಮುಖಾಂತರ ಪ್ರಭಾವ ಬೀರುವಂಥದ್ದು. ಮೂಢನಂಬಿಕೆ ಅಂತ ನೋಡಿದ್ರೆ ಈಗ ನಾವು ಯಾವ ವಿಚಾರ ಎಷ್ಟೋ ಜನ ಹೇಳ್ಬಿಡ್ತಾರೆ, ಕೆಲವರು ಮುಖ ನೋಡ್ಬಿಟ್ರೆ ನಿಮ್ಗೇನೋ ಆಗ್ಬಿಟ್ಟಿದೆ, ನಿಮ್ಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ಅಥವಾ ನಿಮ್ಗೇನೋ ಒಂದು ನೆಗೆಟಿವ್ ಆಗಿದೆ ಅಂತ. ಇದು ಒಂದು ಮೂಢನಂಬಿಕೆ ವಿಚಾರ ಅಂತ ಹೇಳ್ತೀವಿ. ಯಾಕಂದ್ರೆ ಯಾವತ್ತು ಯಾರ ಮುಖ ನೋಡಿದ್ರು ಕೂಡ ಡೈರೆಕ್ಟ್ ಆಗಿ ಮಾಟ ಮಂತ್ರ ಆಗಿದೆ ಅಂತ ಒಂದು ಭಯ ಪಡಿಸುವಂಥದ್ದು ಮೂಢನಂಬಿಕೆ ಅಂತಾನೆ ಹೇಳ್ತೀವಿ. ಸೊ ಇದಕ್ಕೆ ಅದರದೇ ಆದ ಒಂದು ಇದೆ. ಆಮೇಲೆ ಇದಕ್ಕೆ ಕೆಲವೊಂದು ನಾವು ನಿಮಿತ್ತಗಳು ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ಹೇಗೆ ನಾವು ಇದು ಮಾಡ್ಬೋದು, ಅಂದ್ರೆ ಅದನ್ನ ಹೇಗೆ ತಿಳ್ಕೊಬೋದು ಅನ್ನೋ ವಿಚಾರದಲ್ಲಿ ನಾವು ನೋಡ್ತಾ ಇರ್ತೀವಿ. ಆದ್ರೆ ಕೆಲವೊಂದು ಅಸಹಜಕವಾಗಿ ಅಂದ್ರೆ ವೀಕ್ಷಕರಲ್ಲಿ ಏನೋ ಒಂದು ಬದಲಾವಣೆ ಕಂಡಾಗ ಆ ಮಾಟ ಮಂತ್ರ ಆಗಿದೆ ಅಂತ ಅವರಿಗೆ ಒಂದು ಇದು ಬರುತ್ತೆ, ಸೂಚನೆಗಳು ಬರುತ್ತೆ. ಯಾವ ರೀತಿ ಉದಾಹರಣೆಗೆ ನೋಡೋದಾದ್ರೆ, ಮಾಟ ಮಂತ್ರಕ್ಕೆ ಆ ಸೂಚನೆಗಳ ನಿಮಿತ್ತವಾಗಿ ನಾವು ಒಂದೊಂದಾಗಿ ನೋಡ್ತಾ ಹೋಗ್ತೀವಿ. ಅದರ ವಿಚಾರದಲ್ಲಿ ನೋಡೋದಾದ್ರೆ ಮೊದಲೇದಾಗಿ ಎಷ್ಟೋ ಒಂದು ಮಾಟ ಮಂತ್ರ ಆಗಿದೆ ಅಂದಾಗ ಅವರಿಗೆ ಸಮಸ್ಯೆಗಳು ಏನು ಕಾಡುತ್ತೆ ಅಂತಂದ್ರೆ, ಒಂದು ಎಷ್ಟೇ ಸಂಪಾದನೆ ಮಾಡಿದ್ರು ಒಂದು ದುಡ್ಡು ಉಳಿಯಲ್ಲ, ಈ ಒಂದು ಸಮಸ್ಯೆ ಆಗುವಂಥದ್ದು. ಮತ್ತೆ ಎಲ್ಲ ಸರಿಯಾಗಿ ನಡೀತಿರುತ್ತೆ, ಅವ್ರಿಗೇನೋ ಒಂದು ಸಡನ್ ಆಗಿ ಆಕ್ಸಿಡೆಂಟ್ ಆಗೋದು. ಈ ರೀತಿ ಒಂದೆರಡು ಸೂಚನೆಗಳು, ಒಂದೆರಡು ಮೂರು ಹಲವಾರು ಸೂಚನೆಗಳಿರುತ್ತೆ. ಮೂಢನಂಬಿಕೆ ಅಂದ್ರೆ ನಾನು ತಿಳಿಸ್ಕೊಟ್ಟಾಗೆ ತುಂಬಾ ಮುಖ್ಯವಾಗಿ ಹೇಳುವಂಥದ್ದು ಈ ರೀತಿ ನೋಡಿದ ತಕ್ಷಣನೇ ಹೇಳ್ಬಿಡೋದು, ಮತ್ತಿನ್ನೇನೋ ಮಾಡೋವಂಥದ್ದು, ಇದು ಮೂಢನಂಬಿಕೆ ಆಗಿರುತ್ತೆ. ಅದಕ್ಕೆ ವೀಕ್ಷಕರಲ್ಲಿ ಜಾಗೃತಿ ಮೂಡಿಸೋದು ನಮ್ಮ ಕಾರ್ಯಕ್ರಮದ ಮುಖಾಂತರ ತಾವು ಅದನ್ನ ಪ್ರತ್ಯೇಕಿಸಿ, ಅಂದ್ರೆ ನೀವು ಬೇರೆಯವ್ರು ಹೇಳೋದನ್ನ ಅಥವಾ ನಿಮ್ಮ ವಿಚಾರದಲ್ಲಿ ತಿಳಿದೇ ಅದನ್ನೇ ತಿಳ್ಕೊಳ್ಳದೆ, ಅದನ್ನೇ ಅನ್ಕೊಳ್ಳದೆ, ನಿಮ್ಮ ಅನುಭವಕ್ಕೆ ಏನು ಬಂದಿದೆ ವೀಕ್ಷಕರಲ್ಲಿ ನಾನು ಹೇಳೋದು ಅದನ್ನ ಅವ್ರ ಅನುಭವಕ್ಕೆ ತಂದ್ಕೊಂಡು ಅವ್ರು ಇದು ಮಾಡ್ಬೇಕಮ್ಮ. ಆ ರೀತಿ ಇರುತ್ತೆ. ಓಕೆ ಗುರುಜಿ. ಗುರುಜಿ, ಇವಾಗ ನೀವು ಹೇಳ್ತಾ ಇದ್ರಿ ಏನೇನು ಸಮಸ್ಯೆ ಆಗುತ್ತೆ, ಇನ್ನು ಕೆಲವು ಇದಾವೆ ಅಂತ ಹೇಳಿ. ಮೂಲವಾಗಿ ಮಾಟ ಮಂತ್ರ ಮಾಡಿಸಿದ್ರೆ ತುಂಬ ಪ್ರಮಾಣ ಬೀರುವಂಥ ಒಂದು ಸಮಸ್ಯೆ ಯಾವುದಿರ್ಬೋದು ಗುರುಜಿ? ನೋಡಿ, ನಾವು ಕೆಲವಾರು ವಿಚಾರ ತಿಳಿಸಿದಂಗೆ ತುಂಬ ಪ್ರಭಾವ ಬೀರುವಂಥದ್ದಂದರೆ ಎಲ್ಲೋ ಒಂದು ಸಡನ್ ಆಗಿ ಒಬ್ಬ ವ್ಯಕ್ತಿಗೆ ಅಪಘಾತ ಆಗುವಂಥದ್ದು, ಮತ್ತು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಆ ವ್ಯಕ್ತಿಗೆ ಆ ಮನೆಯಲ್ಲಿ ಆ ವ್ಯಕ್ತಿಗೆ ಸಂಪಾದನೆ ನಿಲ್ಲದೆ ಇರುವಂಥದ್ದು, ಮತ್ತು ಮನೇಲಿ ಏನೋ ಅನಿಯಮಿತವಾಗಿ ಏನೋ ಸಡನ್ ಆಗಿ ಆಕಸ್ಮಿಕವಾಗಿ ಖರ್ಚುಗಳು ಬರೋಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಮತ್ತು ಎಷ್ಟೇ ಚೆನ್ನಾಗಿ ಇಷ್ಟು ದಿನ ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಊಟ ಮಾಡಿದ ತಕ್ಷಣ ನಿದ್ದೆಗೆ ಜಾರೋದು ಕಾಮನ್ನು. ಆ ನಿದ್ದೆ ಬರದೇ ಇರುವಾಗ ನಿದ್ದೆಯಲ್ಲಿ ಏನೋ ಸಮಸ್ಯೆ ಕಾಡುವಂಥದ್ದು, ಮತ್ತು ಗಂಡ ಹೆಂಡತಿಯಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ, ಒಂದು ಹೊಸ ಬಟ್ಟೆ ಹಾಕ್ಕೊಂಡಿರ್ಬೋದು ತಾವು ದಂಪತಿಗಳ ಸಮೇತವಾಗಿ, ನಿಮ್ಮ ಒಂದು ದಾಂಪತ್ಯದಲ್ಲಿ ಇದ್ದಕ್ಕಿದ್ದಂಗೆ ಏನೋ ಖರ್ಚುಗಳು, ಏನೋ ಒಂದು ಕಿರಿಕಿರಿಗಳು ಆಗುವಂಥದ್ದು, ಬಟ್ಟೆ ಖರ್ಚಿನ ವಿಚಾರ ಕಿರಿಕಿರಿ ಆಗ್ಬೋದು. ಈ ರೀತಿ ಹಲವಾರು ವಿಚಾರದಲ್ಲಿ ನೋಡ್ತೀವಿ. ಆಮೇಲೆ ಒಂದು ಇದ್ದಕ್ಕಿದ್ದಾಗೆ ಕಣ್ಣಿನ ಕೆಳಗೆ ಕಪ್ಪು ಬರುವಂಥದ್ದಾಗಿರ್ಬೋದು, ಮತ್ತು ಒಂದೇನೋ ನಮ್ಮ ಒಂದು ಕೆಲವೊಂದು ವಿಚಾರದಲ್ಲಿ ನೋಡೋದಾದರೆ ಮುಖದಲ್ಲಿ ಯಾವುದೋ ಒಂದು ರೀತಿ ಪ್ರೇತ ಕಳೆ ಅಂತ ಹೇಳ್ತೀವಿ. ಸೊ ಈ ರೀತಿ ಅಂತ ಹೇಳ್ತೀವಿ. ಆಮೇಲೆ ಮನೆ ಯಜಮಾನರಿಗೆ ಸಮಸ್ಯೆ ಆಗೋದು, ಮನೆ ಯಜಮಾನರು ಸಡನ್ನಾಗಿ ಏನೋ ಒಂದು ಆಕಸ್ಮಿಕವಾಗಿ ತೀರಿ ಹೋಗುವಂಥದ್ದು, ಈ ರೀತಿ. ಮತ್ತು ಮಲಗಿದಾಗ ಯಾರೋ ಬಂದು ಬಡ್ದಂಗೆ ಅಥವಾ ಯಾರೋ ಬಂದು ಎಬ್ಬಿಸ್ದಂಗೆ ಆಗೋದು, ಅಥವಾ ಈ ಯಾವುದೇ ವಿಚಾರಕ್ಕೂ ಸಿಕ್ಕಾಪಟ್ಟೆ ಬೆವ್ತು ಹೋಗೋದು ಮಲಗಿದಾಗ, ಅಥವಾ ಇದ್ದಕ್ಕಿದ್ದಂಗೆ ಬೆಚ್ಚಿ ಬೀಳೋದು. ಈ ರೀತಿ ನಾವು ನಮ್ಮ ಒಂದು ಮುಖ್ಯವಾಗಿ ಮಾಟ ಮಂತ್ರ ಆದಾಗ ಅದರ ಪ್ರಭಾವ ಅಂತ ನಾವು ಕೆಲವಾರು ವಿಚಾರಗಳನ್ನು ತಿಳಿದುಕೊಂಡು ನೋಡುವಂಥದ್ದು. ಮತ್ತು ಕೆಲವಾರು ವಿಚಾರಗಳನ್ನು ಅವರವರ ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ನಿಮ್ಮ ಅನುಭವಕ್ಕೆ ಬಂದ ಹಾಗೆ ನೀವು ಈ ವಿಚಾರದಲ್ಲಿ ನಾವು ನೋಡ್ತಾ ಬರ್ತೀವಿ ತುಂಬ ಮುಖ್ಯವಾಗಿ. ಓಕೆ ಗುರುಜಿ, ಮಾಟ ಮಂತ್ರ ಮಾಡಿಸೋದ್ರಿಂದ ಏನೆಲ್ಲ ಸಮಸ್ಯೆ ಆಗಿದೆ ಅಂತ ಹೇಳಿ ನೀವು ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಗುರುಜಿ, ಪ್ರಮುಖವಾಗಿ ಈ ಮಾಟ ಮಂತ್ರ ಆಗಿದೆ ಅಂತ ಅಂದರೆ ಕಾಡೋ ಅಂಥದ್ದು ಯಾರು ಮಾಡಿಸಿರ್ತಾರೆ, ಯಾಕಾಗಿ ಮಾಡಿಸಿರ್ತಾರೆ ಅನ್ನೋದೇ ಪ್ರಮುಖವಾಗಿ ಕಾಡೋ ಅಂಥ ಪ್ರಶ್ನೆ. ಇದಕ್ಕೆ ಏನು ಹೇಳ್ತೀರಾ ಗುರುಜಿ? ನೋಡಿ, ಖಂಡಿತವಾಗಿ ನಮ್ಮ ವೀಕ್ಷಕರಲ್ಲಿ ನೋಡೋದೇನಂತಂದರೆ ಯಾರು ಮಾಡಿಸಿದ್ದಾರೆ, ಏನಕ್ಕೆ ಮಾಡಿಸಿದ್ದಾರೆ ಅಂತಂದರೆ, ಈ ನೋಡಿ ಮಾಟ ಮಂತ್ರ ಮಾಡಿಸೋದಕ್ಕೆ ನಾವು ಯಾವುದೇ ರೀತಿಯಾಗಿ ವಿಚಾರದಲ್ಲಿ ನಾವು ಅದನ್ನು ಎನ್ಕರೇಜ್ಮೆಂಟ್ ಅಂತ ಹೇಳಿ ನಮ್ಮ ಮಾಡೋದಿಲ್ಲ. ಆದರೆ ಆ ವಿದ್ಯೆ ನಮಗೆ ಬರೋದೂ ಇಲ್ಲ. ಸೊ ಬಟ್ ನಮ್ಮ ಒಂದು ವಿಚಾರದಲ್ಲಿ ಹೇಳೋದಾದರೆ, ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾಟ ಮಂತ್ರಕ್ಕೆ ಅದರದೇ ಆದ ಒಂದು ಪ್ರಭಾವ ಇದೆ. ಅಂದರೆ ಗ್ರಹಗತಿಗಳ ಅನುಸಾರವಾಗಿ ರಾಹುಕೇತು ಗ್ರಹಗಳು ಆ ಮಾಟ ಮಂತ್ರಕ್ಕೆ ಸಂಬಂಧಿತವಾಗಿ ಕೆಲವಾರು ವಿಚಾರಗಳನ್ನು ನಾವು ತಿಳ್ಕೊತಾ ಹೋಗ್ತೀವಿ. ಓಕೆ ಗುರುಜಿ, ಒಬ್ರು ಕಾಲರ್ ಕೂಡ ಇದ್ದಾರೆ, ಮಾತಾಡ್ಸೋಣ. ಹಲೋ 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 ಮೇಡಮ್, ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ ಸರ್. ನಮಸ್ತೆ, ತಮ್ಮ ಹೆಸರು?
ಮೇಡಮ್ ನಮ್ಮ ಹೆಸರು ಸುರೇಶ್ ಅಂತ ಸುರೇಶ್ ಅವರೇ ಎಲ್ಲಿಂದ ಕಾಲ್ ಮಾಡಿರೋದು? ಚಿಕ್ಕನಾಕ್ನಹಳ್ಳಿಯಿಂದ ಕಾಲ್ ಮಾಡ್ತಾ ಇರೋದು. ಚಿಕ್ಕನಾಯಕನಹಳ್ಳಿಯಿಂದ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಮೇಡಮ್ ನಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹಾಂ ಒಂದೇ ನಿಮಿಷ ಮೇಡಮ್. ಹಾಂ ನಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎರಡು ಹೇಳ್ಬೇಕಲ್ಲ ಮೇಡಮ್? ಹಾಂ ಹೌದು, ನಿಮ್ಮ ಡೇಟ್ ಆಫ್ ಬರ್ತು ಹಾಗೆ ಟೈಮಿಂಗ್ಸ್ ಎರಡನ್ನೂ ಹೇಳಿ. ಮೇಡಮ್ ಡೇಟ್ ಆಫ್ ಬರ್ತು ಹಾಂ 28 ಓಕೆ 3 ಹಾಂ 2000 ಇಸ್ವಿ. 2000 ಹೌದು. 2000 ಇಸ್ವಿ. ಓಕೆ, ಟೈಮಿಂಗ್ಸ್ ಹೇಳಿ. ಒಂದೇ ನಿಮಿಷ ಮೇಡಮ್, ಟೈಮಿಂಗ್ಸ್ ಹೇಳ್ತೀನಿ. ನಮ್ಮ ಟೈಮಿಂಗ್ಸ್ ಒಂದು ಹಾಂ ಬೆಳಗಿನ ಜಾವ 3 ಗಂಟೆ ಮಧ್ಯಾಹ್ನ. ಬೆಳಗ್ಗೆನಾ? ಇಲ್ಲ ಮಧ್ಯಾಹ್ನ ಮೇಡಮ್, ಮಧ್ಯಾಹ್ನ 3 ಗಂಟೆ. ಓಕೆ. ಹಾ. ಗುರುಜಿ ಅವರಿದ್ದಾರೆ, ಮಾತಾಡಿ. ಧನುಷ್ ಅಂತ. ಓಕೆ ಸರ್. ಹುಟ್ಟೆಸರು ಬಂದು ಧನುಷ್ ಅಂತ ಮೇಡಮ್. ಓಕೆ. ಬಟ್ ಎಲ್ಲ ಮನೇಲಿ ಈ ತರ ಕರೀತಾರೆ. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ಹಾ, ಹಾ. ಓಕೆ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಸರ್, ಹೇಳಿ. ಎಲ್ಲಿ ಹುಟ್ಟೂರು ಯಾವುದು ತಮ್ಮದು? ಹುಟ್ಟೂರು ಬಂದು ಚಿಕ್ಕನಾಕ್ನಹಳ್ಳಿ. ಓಕೆ, 28/3/2000 ಮಧ್ಯಾಹ್ನ 3 ಗಂಟೆ ಅಲ್ವಾ? ಹೌದು ಗುರುಜಿ. ಏನು ಪ್ರಶ್ನೆ ಇತ್ತು ತಮ್ಮದು? ಗುರುಜಿ ಇವಾಗ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ಹೈಯರ್ ಪೋಸ್ಟ್ ಗೆ ಟ್ರೈ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ನೋಡಿ, ನಿಮ್ಮ ಕೊಟ್ಟಿರೋ ಮಾಹಿತಿ ಪ್ರಕಾರ ತಮ್ಮದು ಮಂಗಳವಾರ ಹುಟ್ಟಿರೋದು, ಪೂರ್ವಾಷಾಢ ನಕ್ಷತ್ರ, ಧನು ರಾಶಿ ಬರುತ್ತೆ. ಹಾ. ಸೊ ಕರ್ಕಾಟಕ ಲಗ್ನ. ಸೊ ನಿಮಗೆ ಚಂದ್ರ ಮಹಾದಶನಲ್ಲಿ ಈಗ ನಡೀತಾ ಇರುವಂಥದ್ದು ಅಂತರ್ದಶೆ, ಬುಧ ಅಂತರ್ದಶೆ. ಸೊ ನಿಮಗೆ ದಶಮ ಸ್ಥಾನ ಉದ್ಯೋಗ ಸ್ಥಾನ ಅಂತ ಹೇಳ್ತೀವಿ. ದಶಮದಲ್ಲಿ ಮಂಗಳ ಮತ್ತು ಗುರು ಮತ್ತು ಶನಿ ಇರೋದ್ರಿಂದ ಈಗೇನು ತಾವು ಬ್ಯಾಂಕ್ ಉದ್ಯೋಗ ಮಾಡ್ತಾ ಇದ್ದೀರಾ ಅದು ನಿಮಗೆ ಸೂಕ್ತವಾಗಿದೆ. ಸೊ ತುಂಬ ಒಳ್ಳೆ ವಿಚಾರ. ಸೊ ಇದರಲ್ಲಿ ನೀವು ಏನು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಮ್ಸ್ಗಳು ಬರೀತಾ ಇದ್ದೀರಾ, ಏನು ಪ್ರಯತ್ನ ಪಡ್ತಾ ಇದ್ದೀರಾ ಈ ವಿಚಾರವಾಗಿ? ಈಗ ನೀವು ಆಲ್ರೆಡಿ ಏನಾದರೂ ಎಕ್ಸಾಮ್ಸ್ ಬರೀತಿದ್ದೀರಾ ಅದಕ್ಕೆ, ಅದರ ವಿಚಾರವಾಗಿ? ಗುರುಗಳೇ ಇಲ್ಲ, ಎಕ್ಸಾಮ್ ಇಲ್ಲ. ನಮ್ದು ಮುಂದಿನ ವರ್ಷ ಇದೆ ಎಕ್ಸಾಮ್. ಈ ವರ್ಷ ಎಂಡಲ್ಲಿ ಇದೆ, ಟ್ರೈ ಮಾಡ್ಬೇಕು ಗುರುಗಳೇ. ಹಾಂ. ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥದ್ದು ನೋಡಿ, ಕ್ರಿಯಾತ್ಮಕ ಗ್ರಹವಾದ ನಿಮಗೆ ಗುರು ಗ್ರಹದ ಒಂದು ಅನುಗ್ರಹ ಬೇಕು. ಸೊ ವರ್ಷ ಅಂತದಕ್ಕೆ ನಿಮಗೆ ಬುಧ ಭುಕ್ತಿ ಶುರುವಾಗುತ್ತೆ. ಸೊ ಅದಾದ ನಂತರ ಬುಧ ಭುಕ್ತಿ ನಿಮಗೆ, ಬುಧ ಅಷ್ಟಮ ಸ್ಥಾನದಲ್ಲಿದ್ದಾರೆ. ಸೊ ನಿಮಗೆ ನವಂಬರ್ ಡಿಸೆಂಬರ್ ನಂತರ ದಶಾಭುಕ್ತಿ ಚೇಂಜ್ ಆಗೋದ್ರಿಂದ ನಿಮಗೆ ಆವಾಗ ಅದರಲ್ಲಿ ಪದೋನ್ನತಿ ಸಿಗುತ್ತೆ ಸರ್ ಕೆಲಸದಲ್ಲಿ. ಆಲ್ಮೋಸ್ಟ್ ನಿಮಗೆ ಮಾರ್ಚ್ 2026ರಿಂದ ಬದಲಾವಣೆ ಅಥವಾ ಕೆಲಸದಲ್ಲಿ ಪದೋನ್ನತಿ ಸಿಗುವಂಥದ್ದು. ಮತ್ತು ನಾವು ದಶಾಮುಖಿಯನ್ನು ನಾವು ನೋಡೋದಾದರೆ ನಿಮಗೆ ಚಂದ್ರದಶೆ ನಡೀತಾ ಇದೆ. ಸೊ ಚಂದ್ರನಿಗೆ ಆದಷ್ಟು ಹೆಚ್ಚು ಪ್ರತಿ ಸೋಮವಾರ ಶಿವನ ಆಲಯಕ್ಕೆ, ಶಿವನ ದೇವಸ್ಥಾನಕ್ಕೆ ಹೋಗಿ ಮತ್ತು ಹಾಲಿನ ಅಭಿಷೇಕ ಮಾಡಿಸ್ಬೇಕು ಪ್ರತಿ ಸೋಮವಾರ. ದೇವಸ್ಥಾನದಲ್ಲಿ ಅಲ್ಲಿ ಅಭಿಷೇಕ ಮಾಡ್ತಾ ಇರ್ತಾರೆ, ಚೀಟಿ ಕೊಟ್ಟಾದರೂ ಮಾಡಿಸ್ಬೋದು. ಅಥವಾ ನೀವು ಮನೆಯಿಂದ ಹಸಿ ಹಾಲು ಅಂದರೆ ಅರ್ಧ ಲೀಟ್ರು, 1/4 ಲೀಟ್ರು ನೀವು ಹೊರಗಡೆಯಿಂದ ಹಾಲು ತೊಗೊಂಡೋಗಿ ಅಲ್ಲಿ ದೇವಸ್ಥಾನದಲ್ಲಿ ಕೊಟ್ಟು ಅಭಿಷೇಕ ಮಾಡಿಸ್ಕೊಂಬಂದರೆ ಅದು ನಿಮಗೆ ಕೆಲಸದಲ್ಲಿ ಪದೋನ್ನತಿನೂ ಸಿಗುತ್ತೆ, ಪ್ಲಸ್ ನಿಮಗೆ ಕೆಲಸ ಮಾಡೋ ಸ್ಥಳದಲ್ಲಿ ಆರಾಮಾಗೂ ಇರ್ತೀರ ಸರ್. ಆ ಥರ ಮಾಡಿ, ಈ ಥರ ಮಾಡಿ ನಿಮಗೆ ಕೆಲಸದಲ್ಲಿ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಗುರುಜಿ. ಓಕೆ ಸುರೇಶ್ ಅವರೇ, ಕರೆಯನ್ನು ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಹಾಗೆ ಗುರುಜಿ ಅವ್ರನ್ನ ಭೇಟಿ ಮಾಡಬೇಕಂತ ಅಂದರೆ ನೇರವಾಗಿ ಸಂಪರ್ಕವನ್ನು ಕೂಡ ಮಾಡ್ಬೋದು. ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ನಂಬರ್ಗೆ ಅವ್ರನ್ನ ಕರೆಯನ್ನು ಮಾಡಿ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ, ಗುರುಜಿ ಅವರೇ ನಾವು ಅವಾಗಲೇ ಮಾತಾಡ್ತಾ ಇದ್ವಿ, ಯಾರ ಕಡೆಯಿಂದ ಮಾಟ ಮಂತ್ರ ಆಗಿದೆ ಅನ್ನೋದನ್ನ ತಿಳ್ಕೊಳೋದು ಹೇಗೆ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಅದನ್ನು ಹೇಳ್ತೀರಾ ಗುರುಜಿ? ನೋಡಿ, ನಮ್ಮ ವೀಕ್ಷಕರಿಗೆ ತಿಳಿಸಿದ ಹಾಗೆ ಪ್ರತಿಯೊಂದು ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ, ಈ ಎಲ್ಲ ಶಾಸ್ತ್ರಗಳು ಧನಾತ್ಮಕವಾಗಿರುವ ಶಾಸ್ತ್ರ. ಎಲ್ಲದಕ್ಕೂ, ಎಲ್ಲ ಕಷ್ಟಕ್ಕೂ ಒಂದು ಪರಿಹಾರ ಅಂತಿರೋದು. ಇದು ಮಾಟ ಮಂತ್ರ ಅನ್ನೋದು ಒಂದು ಬಗೆಹರಿಸದಿರುವಂಥ ಕಷ್ಟ. ಅಂದರೆ ಜನರಲ್ಲಿ ಹೆಚ್ಚು ಆತಂಕ, ಭಯ, ವಾತಾವರಣ, ಇನ್ನು ಯಾವ ರೀತಿ ಇನ್ನೇನು ಜೀವನ ಮುಗ್ದೇ ಹೋಯಿತು, ಎಲ್ಲ ರೀತಿಯಿಂದ ನಮಗೆ ಎಲ್ಲ ಬಾಗಿಲುಗಳು ಮುಚ್ಚಿದ್ದಾವೆ ಅಂದಾಗ ಒಂದು ಶಾಸ್ತ್ರದಿಂದ ಇದನ್ನು ತಿಳ್ಕೊಬೋದು. ಯಾಕಂದರೆ ಜ್ಯೋತಿಷ್ಯ ಅಂದರೆ ಜ್ಯೋತಿ ಅಂದ್ರೆ ಬೆಳಕು. ನಮ್ಮ ವೀಕ್ಷಕರಲ್ಲಿ ತಿಳಿಸೋದಾದರೆ ಯಾರ ಕಡೆಯಿಂದ ಆಗಿದೆ, ಏನು ಎತ್ತ ವಿಚಾರ ಅಂತಂದರೆ, ಕೆಲವೊಂದು ಭಗವಂತ ನೋಡಿ ನಮಗೆ ಆ ಒಂದು ಮಾಟ ಮಂತ್ರ ಮಾಡುವಂಥ ವಿದ್ಯೆ ನಮಗೆ ಕಲಿಸಿಲ್ಲ. ಅಂದರೆ ಅದರ ಮುಖಾಂತರ, ಜ್ಯೋತಿಷ ಮುಖಾಂತರ ನಮಗೇನು ಶಕ್ತಿ ದೇವರು ಕರುಣಿಸಿದ್ದಾರೆ ಅಂದರೆ ಅದನ್ನು ಹೇಗೆ ಅಂತ ತಿಳ್ಕೊಳ್ಳುವಂಥ ಶಕ್ತಿ ಖಂಡಿತ ಇರುವಂಥದ್ದು. ಅದಕ್ಕೆ ಪರಿಹಾರ ಕೂಡ ಮಾಡುವಂಥ ಒಂದು ಶಕ್ತಿ ಕೂಡ ನಮಗೆ ಒಂದು ಭಗವಂತ ಕರುಣಿಸಿರುವಂಥದ್ದು. ಮೊದಲನೇದಾಗಿ ಬಹುಮುಖ್ಯವಾಗಿ ಅವರವರ ಜಾತಕದನುಸಾರವಾಗಿ ನಾನು ತಿಳಿಸಿದಾಗೆ ಅವರ ಜಾತಕಕ್ಕೆ ರಾಹುಕೇತು ಸಂಬಂಧಗಳು ಮತ್ತು ಕ್ಷುದ್ರ ಗ್ರಹಗಳ ಸಂಬಂಧಗಳು, ಗೋಚಾರದಲ್ಲಿ ಪ್ರಭಾವಗಳು, ಈ ರೀತಿಯಿಂದ ನಮಗೆ ಮಾಟ ಮಂತ್ರ ಆಗಿದೆ ಅಂತ ಒಂದು ಕನ್ಫರ್ಮೇಷನ್ನು, ಯಾರ ಕಡೆಯಿಂದ ಆಗಿದೆ ಅಂತ ಒಂದು ಗೊತ್ತಾಗುವಂಥದ್ದು. ಮತ್ತು
ಕೆಲವೊಬ್ಬರು ಜಾತಕ ಇರೋದಿಲ್ಲ. ಹೀಗೆ ಹಲವಾರು ಜನಗಳು ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡಿದವರು ಅವರವರ ಒಂದು ಜಾತಕಾನುಸಾರವಾಗಿ ಅವರ ಜಾತಕಕ್ಕೆ ಸಂಬಂಧಿತವಾಗಿರುವಂತಹ ಜನ್ಮದ ದಿನಾಂಕ, ಜನ್ಮ ತಾರೀಕು ಮತ್ತೆ ಜನ್ಮಸ್ಥಳ ಮಾಹಿತಿಗಳು ಸರಿಯಾಗಿರೋದಿಲ್ಲ. ಅವರಿಗೆ ಅವರ ವಿಚಾರದಲ್ಲಿ ನೋಡೋದಾದ್ರೆ ಒಂದು ಪ್ರಶ್ನಾ ಲಗ್ನ ಮುಖಾಂತರ ನಾವು ನೋಡುವಂಥದ್ದಾಗಿರ್ಬೋದು. ಮತ್ತೆ ನಮ್ಮ ಪುರಾತನ ಶಾಸ್ತ್ರವಾದ ಅಂಜನಾ ಶಾಸ್ತ್ರ ಅಂತ ಹೇಳ್ತೀವಿ. ಅಂಜನಾ ಶಾಸ್ತ್ರದ ಮೂಲಕನೂ ಕೂಡ ನಾವು ಯಾರು ಮಾಟ ಮಂತ್ರ ತಮಗೆ ಪ್ರಯೋಗಗಳಾಗಿದೆ ತಮ್ಮ ಮೇಲೆ, ತಮ್ಮ ವೈಯಕ್ತಿಕವಾಗಿರ್ಬೋದು ಅಥವಾ ಯಾರ ವಿಚಾರದಲ್ಲಿ ಕೂಡ ನಿಮಗೆ ಸಮಸ್ಯೆ ಆಗಿದೆ ನೋಡ್ಬೋದು. ಮತ್ತು ನಮ್ಮ ಪುರಾತನವಾದ ಕವಡೆ ಶಾಸ್ತ್ರದ ಮೂಲಕ ಕೂಡ ನಾವು ತಿಳ್ಕೊಬೋದಾಗಿದೆ. ಮತ್ತು ಈಗ ಹೇಗೆ ನಾವು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೇಗೆ ಸಮಸ್ಯೆಗಳು ಜಾಸ್ತಿ ಪ್ರಾರಂಭ, ಹೇಗೆ ಅಮಾವಾಸ್ಯೆ ಕಳೆದ್ಮೇಲೆ ಹುಣ್ಣಿಮೆ, ಹುಣ್ಣಿಮೆ ಕಳೆದ್ಮೇಲೆ ಅಮಾವಾಸ್ಯೆ ಪೌರ್ಣಿಮೆ ಬರುತ್ತೋ ಆ ರೀತಿ ಸಮಸ್ಯೆಗಳು ಹೇಗೆ ಬರುತ್ತೆ ಅಂತ ನಾವು ಯಾರ ಕಡೆಯಿಂದ ಬರ್ತಾ ಇದೆ ಮತ್ತು ಯಾವಾಗ ಬರ್ತಾ ಇದೆ ಅಂತಲೂ ಕೂಡ ತಿಳ್ಕೊಬೋದು. ಹಲವು ವಿಚಾರಗಳು ನಮಗೆ ಮೂಲತಃ ಒಂದು ಅವರ ಪ್ರಶ್ನಾ ಕುಂಡ್ಲಿಯಲ್ಲಿ ತಿಳ್ಕೊಬೋದು, ಮತ್ತು ಜ್ಯೋತಿಷದ ಅವರ ಜಾತಕದ ವಿಚಾರವಾಗಿ ತಿಳ್ಕೊಬೋದು, ಮತ್ತು ಗೋಚರದ ಪರಿಸ್ಥಿತಿಯಲ್ಲೂ ಕೂಡ ತಿಳ್ಕೊಬೋದು. ಈ ರೀತಿ ಹಲವಾರು ವಿಚಾರದಲ್ಲಿ ಯಾರ ಕಡೆಯಿಂದ ಆಗಿದೆ. ನಾನು ನೋಡ್ದಂಗೆ, ನಮ್ಮ ಅನುಭವಕ್ಕೆ ಬಂದಂಗೆ ತುಂಬಾ ಹೊರಗಿನವರು ಯಾರೋ ಗೊತ್ತು ಗುರಿ ಇರೋರ್ದು ಮಾಡಿರೋದಿಲ್ಲಮ್ಮ. ಅವರವರ ಜಾತಕದಲ್ಲಿ ಅನುಸಾರವಾಗಿ, ಅಂದ್ರೆ ಅವರ ಮಿತ್ರರಲ್ಲೋ ಅವರಿಗೆ ಆಗದೆ ಇರೋರು, ಸಹಿಸದೇ ಇರೋರು, ಅಂದ್ರೆ ಏಳಿಗೆ ಪ್ರತಿಯೊಂದು ಜೀವನದಲ್ಲಿ ಮನುಷ್ಯನಿಗೆ ಅಸೂಯೆ ಜಾಸ್ತಿ. ಪ್ರತಿಯೊಬ್ಬರು ಅವರವರ ಯಾವುದೇ ಒಬ್ಬ ವ್ಯಕ್ತಿ ಒಂದು ರೂಪಾಯಿ ಸಂಪಾದನೆ ಮಾಡಬೇಕಂದ್ರೂ ಕೂಡ ಅವರ ಶ್ರಮದಿಂದ, ಅವರ ಬೆವರಿನ ಹನಿಯಿಂದನೇ ಸಂಪಾದನೆ ಮಾಡೋರು. ಆದರೆ ಕಾಣದ ಕೈಗಳು, ಅಂದ್ರೆ ದೃಷ್ಟಿದೋಷ ಅಂತ ನಾವು ನಮ್ಮ ಈ ಒಂದು ಕಾರ್ಯಕ್ರಮದ ಒಂದು ಟ್ಯಾಗ್ಲೈನ್ ತಗೊಂಡಾಗ ಹೇಳಿದ್ವಿ. ಮಾಟ ಮಂತ್ರಕ್ಕೆ ದೃಷ್ಟಿದೋಷ ಎರಡು ಜೋಡಿ ಪದಗಳ ರೀತಿ ಕೆಲಸ ಮಾಡುತ್ತೆ, ಅಲ್ಲಿಂದನೇ ಉತ್ಪತ್ತಿ ಆಗುವಂಥದ್ದು. ಸೊ ಅಂದ್ರೆ ಇದರ ಮೂಲ ಉದ್ದೇಶ ಏನಂತಂದ್ರೆ ಅವರವರ ಸುತ್ತಮುತ್ತಲಿರೋರೇ ಮಾಡಿರುವಂಥದ್ದು. ಆದರೆ ಇವರೇ ಈ ವ್ಯಕ್ತಿಗಳೇ ಮಾಡಿದರೆ, ಇವ್ರ ಕಡೆಯಿಂದನೇ ಸಮಸ್ಯೆ ಬಂದಿದೆ ಅಂತ ನಮ್ಮ ಈ ವಿಚಾರದಲ್ಲಿ ನಾನು ತಿಳಿಸ್ಕೊಡ್ನಲ್ಲ. ಈ ರೀತಿ ಒಬ್ರೊಬ್ರು ಒಂದೊಂದು ಕಡೆಯಿಂದ ನಾವು ನೋಡ್ಕೋಬಹುದು. ಈ ಒಂದು ಹಲವಾರು ವಿಚಾರ, ಪ್ರಶ್ನಾಶಾಸ್ತ್ರ ಆಗಿರ್ಬೋದು, ಕುಂಡ್ಲಿಯಿಂದ ನೋಡಬಹುದು, ಅಂಜನಾ ಶಾಸ್ತ್ರ ಆಗಿರ್ಬೋದು, ಕವಡೆ ಶಾಸ್ತ್ರದಿಂದ ಆಗಿರ್ಬೋದು, ಈ ಮೂಲಕ ನಾವು ನೋಡ್ತಾ ಬರ್ತೀವಮ್ಮ. ಗುರುಜಿ, ಇವಾಗ ನೀವು ಈಗ ತಾನೇ ಹೇಳ್ತಾ ಇದ್ರಿ ದೃಷ್ಟಿದೋಷ ಹಾಗೆ ಮಾಟ ಮಂತ್ರ ಅಂತ ಹೇಳ್ತಾ ಇದ್ರಿ. ಎರಡು ಒಂದೇನಾ ಅಥವಾ ಬೇರೆ ಬೇರೆ ತರ ಇರುತ್ತಾ ಗುರುಜಿ? ನೋಡಿ, ಇದು ಎರಡು ಒಂದು ಜೋಡಿ ಪದಗಳು ಅಂತ ಹೇಳ್ತೀವಿ. ಮಾಟ ಮಂತ್ರ ಅಂತಂದ್ರೆ ಇದನ್ನ ಕೆಲವೊಂದು ರೀತಿ ವಿಚಾರದಲ್ಲಿ ಏನಂತಂದ್ರೆ ಪ್ರಯೋಗಗಳು ಅಂತ ಹೇಳಿದ್ವಿ. ಪ್ರಯೋಗಗಳು ಅಂತಂದಾಗ ಹಲವಾರು ವಿಚಾರದಲ್ಲಿ ಏನೋ ನಖ ಪ್ರಯೋಗ ಆಗಿರ್ಬೋದು, ಮತ್ತೆ ಕೇಶ ಪ್ರಯೋಗ ಆಗಿರ್ಬೋದು. ಇದು ಪ್ರಯೋಗಗಳು ಅಂದ್ರೆ ಇದಕ್ಕೆ ಆದ ಒಂದು ಯಾರು ಸಿದ್ಧಿ ಹೊಂದಿರ್ತಾರೋ ಅವರು ಪ್ರಯೋಗಗಳು ಮಾಡಿರುವಂಥದ್ದು. ದೃಷ್ಟಿದೋಷ ಅಂತಂದ್ರೆ ನಮ್ಮ ದೇಹದಲ್ಲಿ ತುಂಬಾ ಒಂದು ಬಹುಮುಖ್ಯವಾಗಿ ಸಪ್ತಚಕ್ರಗಳು ಅಂತಿರುತ್ತೆ. ಸಪ್ತಚಕ್ರಗಳು ಅಂತಂದ್ರೆ ನಮ್ಮ ಯೋಗಶಾಸ್ತ್ರದಲ್ಲಿ ಪತಂಜಲಿ ಸೂತ್ರಗಳಲ್ಲಿ ಚಕ್ರಗಳು, ಆಜ್ಞಾ ಚಕ್ರ ಆಗಿರ್ಬೋದು, ಮತ್ತು ಸಹಸ್ರಾರ ಚಕ್ರ ಆಗಿರ್ಬೋದು, ವಿಶುದ್ಧಿ ಚಕ್ರ ಆಗಿರ್ಬೋದು, ಮೂಲಾಧಾರ ಚಕ್ರಗಳಾಗಿರ್ಬೋದು. ಈ ಚಕ್ರಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಪ್ತಚಕ್ರಗಳು ಇರುವಂಥದ್ದು, 16 ಚಕ್ರಗಳು. ಸೊ ಅವರಿಗೆ ಆ ಚಕ್ರಗಳ ಒಂದು ಬಲ ಕಮ್ಮಿ ಆದಾಗ ಆ ಒಂದು ದೃಷ್ಟಿದೋಷ ಅನ್ನೋದು, ಅಂದರೆ ಯಾರೋ ಒಬ್ರು, ನೀವು ಒಂದು ಹೊಸ ಬಟ್ಟೆ ಹಾಕಿರ್ತೀರಾ, ಒಂದು ಫಂಕ್ಷನ್ಗೆ ಹೋಗಿರ್ತೀರಾ, ಅಥವಾ ನೀವು ಬಹುಮುಖ್ಯವಾಗಿ ನಮ್ಮ ಈಗಿನ ಒಂದು ತಂತ್ರಜ್ಞಾನ ಯುಗದಲ್ಲಿ ಒಂದು ಮೊಬೈಲಲ್ಲಿ ಇರುವಂಥ ಒಂದು DP ಅಂತ ಹೇಳ್ತೀವಿ. ಸೊ ಆ ವಿಚಾರದಲ್ಲಿ ಒಂದು ಒಳ್ಳೆ ಚಿತ್ರಗಳನ್ನು ಹಾಕಿರ್ತಾರ. ಆ ವಿಚಾರದಲ್ಲಿ ಹಾಕಿದ್ದಾಗ ಅದನ್ನು ನೋಡಿ ಒಂದು ಹೇಳ್ತಾರಲ್ಲ, ಎಷ್ಟು ಚೆನ್ನಾಗಿದೆ ಇವರ ಒಂದು ಬಟ್ಟೆ ಆಗಿರ್ಬೋದು, ಮತ್ತು ಎಷ್ಟು ಚೆನ್ನಾಗಿದೆ ಇವರ ಒಂದು ಮುಖಚೈರ್ಯ ಆಗಿರ್ಬೋದು. ಈ ರೀತಿ ಒಂದು ನೋಡುವ ನೋಟದಿಂದನೇ ಆ ದೃಷ್ಟಿ ತಗುಲುವಂಥದ್ದು. ದೃಷ್ಟಿ ಅಂದರೆ ಏನು? ಆ ಒಬ್ಬ ಎಕ್ಸ್ ಅನ್ನೋ ವ್ಯಕ್ತಿ, ಇನ್ನೊಂದು ವೈ ಅನ್ನೋ ವ್ಯಕ್ತಿ. ಸೊ ಒಬ್ಬ ಎಕ್ಸ್ ಅನ್ನೋ ವ್ಯಕ್ತಿಗೆ ತುಂಬ ಒಳ್ಳೆಯದು, ತುಂಬ ಒಂದು ಹೈ ಪಿಚ್, ಅಂದರೆ ಏನೋ ಒಂದು ಬಟ್ಟೆ ಹಾಕಿರ್ಬೋದು, ಅವರ ಒಂದು ಒಳ್ಳೆಯ ಅಲಂಕಾರ ಆಗಿರ್ಬೋದು. ವೈ ಅನ್ನೋ ವ್ಯಕ್ತಿ ನೋಡಿದಾಗ ಅದನ್ನು ನೋಡಿ ಪ್ರಭಾವ ಬೀರ್ತಾರಲ್ಲ, ಇವರು ಬಟ್ಟೆ ಎಷ್ಟು ಚೆನ್ನಾಗಿದೆ, ಇವ್ರ ಮುಖಚೈರ್ಯ ಎಷ್ಟು ಚೆನ್ನಾಗಿದೆ. ಈ ಪ್ರಭಾವಕ್ಕೆ ಸಂಬಂಧಪಟ್ಟಂಥದ್ದು ಎಕ್ಸ್ ಅನ್ನೋ ವ್ಯಕ್ತಿಯ ಪ್ರಭಾವಳಿ, ಅವರ ಪ್ರಭಾವಳಿ ವೀಕ್ ಇತ್ತು. ಪ್ರಭಾವಳಿ ವೀಕ್ ಅಂದರೆ ನಾನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಂಗೆ ಸಪ್ತಚಕ್ರಗಳ ಒಂದು ಎನರ್ಜಿ ಅಂತ ನಾವೇನು ಹೇಳ್ತೀವಿ, ಅದು ವೀಕ್ ಇದ್ದಾಗ ಅವರ ಒಂದು ವೈಯನ ವ್ಯಕ್ತಿಯ ಒಂದು ದೃಷ್ಟಿ ಆ ಒಂದು ಎಕ್ಸ್ ಅವರ ಮೇಲೆ ಬಿದ್ದಾಗ ಇವರ ಒಂದು ಎನರ್ಜಿ ವೀಕ್ ಆಗುತ್ತೆ. ಇದಕ್ಕೆ ನಾವು ದೃಷ್ಟಿ ದೋಷ. ಕಾಲರ್ ಕೂಡ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ಹಾ ನಮಸ್ತೆ ಮೇಡಮ್, ತಮ್ಮ ಹೆಸರು? ತಮ್ಮ ಹೆಸರು ಶೈಲಾ ಅಂತ. ಶೈಲಾ ಅವರೇ, ಎಲ್ಲಿಂದ ಕಾಲ್ ಮಾಡಿರೋದು? ಚಿಕ್ಕೂರಿನ ಕರೆ ಮಾಡ್ತಿದೀವಿ. ಶೈಲಾ ಅವರೇ, ತಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಟೈಮಿಂಗ್ಸ್ ಹೇಳ್ತೀರಾ? ನಮ್ಮ ಡೇಟ್ ಆಫ್ ಬರ್ತ್ 24/1/75. 24/1/75. ಹಾ, ಓಕೆ. ಟೈಮಿಂಗ್ಸ್ ಗೊತ್ತಾ ನಿಮ್ಗೆ? ಟೈಮಿಂಗ್ಸ್ ಸಂಜೆ 7 ಗಂಟೆ. ಸಂಜೆ 7 ಗಂಟೆ. ಹಾ, ಓಕೆ. ಗುರುಜಿ ಅವರಿದ್ದಾರೆ, ಮಾತಾಡಿ. ಹಾ ಆಯ್ತು. ಓಕೆ. ನಮಸ್ತೆ ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಮೇಡಮ್, ಹೇಳಿ. ಗುರುಜಿ, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು.
24/1/75 ಕೊಟ್ಟಿದ್ದೀರಲ್ಲ, ಸಂಜೆ 7 ಗಂಟೆ. ಹುಟ್ಟಿರೋ ಊರು ಯಾವುದು ಮೇಡಮ್? ನಮ್ದು ಕಿತ್ತೂರು ಸರ್. ಓಕೆ ಓಕೆ, ಏನು ತಿಳ್ಕೊಬೇಕಾಗಿತ್ತು ಮೇಡಮ್? ನಮ್ದು ಆರೋಗ್ಯದ ಬಗ್ಗೆ ಮತ್ತೆ ನಾವು ಹೆಂಗಿದೆ ಅಂತ ತಿಳ್ಕೊಬೇಕಾಯ್ತು ಗುರುಜಿ ಸ್ವಲ್ಪ. ಓಕೆ ಓಕೆ, ಈಗೇನು ಸಮಸ್ಯೆ ಇದೆ ನಿಮ್ಮ ಆರೋಗ್ಯದಲ್ಲಿ? ಸಮಸ್ಯೆ ಏನು ಇಲ್ಲ ಗುರುಜಿ, ಒಂದ್ ಏಜ್ ಆಯ್ತಲ್ವಾ, ಆಮೇಲೆ ಮುಂದೆ ಅದು ಬರುತ್ತೆ ಇದು ಬರುತ್ತೆ ಅಂತ ಭಯ ಪಡಿಸ್ತಾರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ ಗುರುಜಿ. ಭಯ ಪಡಿಸೋರವರೆಗೂ, ನೀವು ಭಯ ಪಟ್ಕೊಳ್ಳೋವರೆಗೂ ಭಯ ಪಡಿಸ್ತಾರೆ ಮೇಡಮ್, ಆ ಥರ ಏನಿಲ್ಲ. ಸೊ ನಿಮಗೆ ಈಗ ನೋಡಿ, ನಿಮ್ಮ ಜಾತಕ ನೀವು ಕೊಟ್ಟಿದ್ದೀರಲ್ಲ, ಅದ್ರ ಪ್ರಕಾರ ತಮ್ಮದು ವೃಷಭ ರಾಶಿ ಬರುತ್ತೆ. ಸೊ ಮೃಗಶಿರ ನಕ್ಷತ್ರ, ಕರ್ಕಾಟಕ ಲಗ್ನ, ತಮಗೆ ಶನಿ ಮಹಾದಶ ನಡೀತಿದೆ. ಶನಿ ಬಂದು ನಿಮಗೆ ಸ್ವಲ್ಪ ಮೂಳೆ ಕಾರಕ ಗ್ರಹ ಅಂತ ಹೇಳ್ತೀವಿ. ಏನೋ ಸ್ವಲ್ಪ ತಮಗೆ ಜಾಯಿಂಟ್ ಪೇನ್ಸ್ ಆ ಥರ ಏನಾದ್ರು? ಹೌದು ಗುರುಜಿ, ನನಗೆ ಸ್ವಲ್ಪ ಈಗ ಮಲ್ಲಿಗೆ ಎದಾಳ್ತೀನಲ್ಲ, ಅವಾಗ ಒಂದ್ ಸ್ವಲ್ಪ ಜಾಯಿಂಟ್ ಎಲ್ಲ ಪೇನ್ ತರ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಯಾಕಂದ್ರೆ ಶನಿ ಬಂದು ನಿಮಗೆ ವಾಯುತತ್ವ ಗ್ರಹ ಆಗಿರೋದ್ರಿಂದ ಸೊ ಇದಕ್ಕೆ ನಿಮಗೆ ಸ್ವಲ್ಪ ಜಾಯಿಂಟ್ ಪೇನ್ಸ್ ಅದೆಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ ಮೇಡಮ್. ಅದರಲ್ಲಿ ನಿಮಗೆ ಈ ಒಂದು ಲಾಸ್ಟ್ ಮೇ 2024 ಸ್ವಲ್ಪ ಜಾಸ್ತಿ ಇರುತ್ತೆ. 12ನೇ ಮನೇಲಿ ಶನಿ ಇರೋದ್ರಿಂದ ಸ್ವಲ್ಪ ನಿದ್ದೆ ಎಲ್ಲ ಚೆನ್ನಾಗಿ ಬರುತ್ತಾ? ನಿದ್ದೆ ಮಾಡ್ತೀರಾ? ಮಾಡ್ತೀನಿ ಗುರುಜಿ. ನಿದ್ದೆ ವಿಚಾರದಲ್ಲಿ ಸ್ವಲ್ಪ ಯಾವುದೇ ರೀತಿ ನಿದ್ದೆ ಚೆನ್ನಾಗಿ ಮಾಡ್ಕೊಳ್ಳಿ. ಅದರಿಂದನೂ ನಿಮ್ಗೆ ಏನಾದರೂ ಇದಿದ್ರೆ ಇದಾಗುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಜಾಯಿಂಟ್ ಪೇನ್ಸು ಈ ರೀತಿ ಜಾಸ್ತಿ ಇದಾಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಆದಷ್ಟು ಶನಿ ಮಹಾದಶ ನಡೀತಾ ಇರೋದ್ರಿಂದ ನಿಮಗೆ ಜಾತಕದಲ್ಲಿ ಶನಿ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಪ್ರತಿ ಶನಿವಾರ ಒಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಒಂದು ಅರ್ಧ ಲೀಟ್ರು ಅಥವಾ 1/4 ಲೀಟ್ರ್ ಎಳ್ಳೆಣ್ಣೆ ಕೊಡ್ತಾ ಇರುವಂಥದ್ದು. ನಿಮ್ಮೂರಲ್ಲಿ ಶನಿ ಮಹಾತ್ಮನ ದೇವಸ್ಥಾನ ಇರಲಿಲ್ಲ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೊಟ್ಟರು ಅದು ನಿಮ್ಗೆ ಒಳ್ಳೇದಾಗುತ್ತೆ ಮೇಡಮ್. ಮುಂದೆ ಬರುವಂಥ ದಶಾಭುಕ್ತಿಗಳಲ್ಲಿ ಅಂತ ಏನು ಸಮಸ್ಯೆ ಇಲ್ಲ. ಶನಿ ಮಹಾದಶ ನಿಮ್ಗೆ 2032ವರೆಗೂ ಇರುವಂಥದ್ದು. ಸೊ ಆ ವಿಚಾರವಾಗಿ ಅದನ್ನು ನೀವು ಇಷ್ಟು ಸಿಂಪಲ್ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಆರೋಗ್ಯದಲ್ಲಿ ಅಷ್ಟೇನು ಸಮಸ್ಯೆ ಇಲ್ಲ. ಆಯ್ತು ಗುರುಜಿ, ಅಷ್ಟು ಮಾಡ್ಕೊಳ್ಳಿ. ಸೊ ಆ ವಿಚಾರದಲ್ಲಿ ಒಳ್ಳೇದಾಗುತ್ತೆ ನಿಮಗೆ. ಆಯ್ತು ಗುರುಜಿ, ಒಳ್ಳೇದಾಗ. ಓಕೆ, ಶೈಲ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಹಾಗೆ ಗುರುಜಿ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡ್ಬೇಕಂತ ಅಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ಗುರುಜಿ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ, ಗುರುಜಿ ಅವರೇ, ನೀವು ಅವಾಗಲೇ ತಿಳಿಸ್ಕೊಡ್ತಾ ಇದ್ರಿ ದೃಷ್ಟಿ ದೋಷದ ಬಗ್ಗೆ, ಯಾವ ರೀತಿ ದೃಷ್ಟಿ ದೋಷ ಬೀಳುತ್ತೆ ಅಂತ ಹೇಳಿ, ಅದನ್ನ ತಿಳಿಸ್ಕೊಡಿ. ನೋಡಿ, ನಮ್ಮ ಒಂದು ವಿಚಾರದಲ್ಲಿ ದೃಷ್ಟಿದೋಷಕ್ಕೆ ಮತ್ತು ಇದಕ್ಕೆ ಸಂಬಂಧಿತವಾಗಿರುವಂಥದ್ದು ಅವರವರ ವ್ಯಕ್ತಿತ್ವ ಪ್ರಭಾವಳಿ, ಯಾವ ಒಂದು ಪ್ರಭಾವಳಿ ಅಂತ ಹೇಳ್ತೀವಿ, ಪ್ರಯೋಗಗಳು ಬೇರೆ ಮತ್ತು ದೃಷ್ಟಿದೋಷ ಬೇರೆ. ಪ್ರಭಾವಳಿ ಯಾವಾಗ ಕುಗ್ಗುತ್ತೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕುಗ್ಗಿದಾಗ ದೃಷ್ಟಿದೋಷ ಹೆಚ್ಚು ಆಗುತ್ತೆ. ಆ ದೃಷ್ಟಿದೋಷ ಆದಾಗ ಏನಾಗುತ್ತೆ, ಮನಸ್ಸಿನ ಒಂದು ಮಾನಸಿಕವಾಗಿ ಏನೋ ಒಂದು ಬಳಲುವಂತ ಆಗುವಂಥದ್ದು, ಅಂದರೆ ಹೆಚ್ಚು ಉತ್ಸಾಹ ಉಲ್ಲಾಸ ಇರದೇ ಇರುವಂಥದ್ದು, ಒಬ್ಬ ವ್ಯಕ್ತಿ ತುಂಬ ಲೋ ಫೀಲ್ ಮಾಡ್ತಾರಂತ ಹೇಳ್ತಾರಲ್ಲ ಆ ವಿಚಾರದಲ್ಲಿ. ಆಮೇಲೆ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ನಿರುತ್ಸಾಹ ಬರುವಂಥದ್ದು, ಅಂದರೆ ದೃಷ್ಟಿದೋಷ ಆದಾಗ ಎಲ್ಲ ಒಂದು ಚೆನ್ನಾಗಿರುತ್ತೆ, ಏನೋ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀರ ತಾವು. ಸೊ ಆದರೆ ನಿರುತ್ಸಾಹ ಹುಟ್ಟುವಂಥದ್ದು, ಅಥವಾ ನೀವು ಒಂದು ಮೂಡಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನೀವು ನಿಗದಿತ ಸಮಯದಲ್ಲಿ ಮುಗಿಸಿದ್ರು ಕೂಡ ಉತ್ಸಾಹ ಬರದೇ ಇರುವಂಥದ್ದು. ಜೀವನ ಇಷ್ಟೇನಾ, ಮತ್ತೆ ಇದ್ರ ಮುಖೇನ ಇಷ್ಟ ಆದರೆ ಏನು ಅಂದರೆ ಒಂದು ನಿರಾಸಕ್ತಿ ಮೂಡುವಂಥದ್ದು ನಾವು ಜನರಲ್ಲಿ ನೋಡ್ತಾ ಬರ್ತೀವಿ. ಅದಕ್ಕೆ ದೃಷ್ಟಿದೋಷಕ್ಕೆ ಅದಕ್ಕೆ ಆದ ಒಂದು ಮಹತ್ವ ಇದೆ. ಯಾಕಂದ್ರೆ ಇದಕ್ಕೆ ದೃಷ್ಟಿದೋಷಕ್ಕೆ ಹಲವಾರು ದೃಷ್ಟಿದೋಷಗಳು ನಾವು ಆವಾಗಲೇ ತಿಳಿಸ್ದಂಗೆ, ಪ್ರತಿಯೊಬ್ಬ ವ್ಯಕ್ತಿ ದೂರದಿಂದ ಕಣ್ಣು ದೃಷ್ಟಿ ಆಗಿರ್ಬೋದು, ಬೇರೆ ಬೇರೆ ಹಲವಾರು ದೃಷ್ಟಿಗಳಲ್ಲಿ, ಅದರಲ್ಲಿ ಎಲ್ಲದಕ್ಕಿನ್ನೂ ಒಂದು ವಾಕ್ಯನೇ ಇದೆ, ಕಲ್ಲೇಟಿನಕ್ಕಿಂತ ಕಣ್ಣೇಟು ತುಂಬಾ ಒಂದು ಪ್ರಭಾವಳಿ ಬೀರುತ್ತೆ ಅಂತ. ಅಂದ್ರೆ ಆ ಕಣ್ಣೇಟು ಅನ್ನೋದಂದ್ರೆ ಏನು, ಕಣ್ಣಿಗೆ ಹೊಡೆಯೋದಂತಲ್ಲ ಅಮ್ಮ. ಸೊ ಆ ಕಣ್ಣೇಟು ಅಂತಂದ್ರೆ ಬೇರೆಯವರು ಒಂದು ಕಣ್ಣು ದೃಷ್ಟಿ, ಇವರು ಹೇಗೆ ಇದು ಮಾಡಿದ್ದಾರೆ, ಇವರು ಹೇಗೆ ಸಂಬಂಧಗಳು ಹೇಗೆ ಅಂತ, ಆ ಕಣ್ಣು ದೃಷ್ಟಿಯಿಂದ ಹಲವಾರು ಸಮಸ್ಯೆಗಳು ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಈ ರೀತಿ ಕಾಲರ್ ಒಬ್ರು ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಹಲೋ ಹಲೋ ಸರ್, ನಮಸ್ತೆ. ಹಾ ಮೇಡಮ್. ಸರ್ ನಮಸ್ತೆ, ತಮ್ಮ ಹೆಸರು? ಮೇಡಮ್ ಭುವನೇಶ್ ಅಂತ ಮೇಡಮ್. ಭುವನೇಶ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಮೇಡಮ್ ಚಿಕ್ಕಪೇಟೆಯಿಂದ ಕಾಲ್ ಮಾಡ್ತಾ ಇದ್ದೀರಾ ಸರ್. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಟೈಮಿಂಗ್ಸ್ ಹೇಳಿ. ಮೇಡಮ್ 21 ಜೂನ್. 21 ಓಕೆ, ಜೂನ್. ಹಾ, 1997. ಓಕೆ ಸರ್, ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಹೇಳಿ. ಶನಿವಾರ 6:35. ಓಕೆ, 6:35 ಬೆಳಗ್ಗೆನಾ ಸಂಜೆ? ಬೆಳಗ್ಗೆ ಮೇಡಮ್, ಬೆಳಗ್ಗೆ. ಓಕೆ ಗುರುಜಿ ಅವರಿದ್ದಾರೆ, ಮಾತಾಡಿ. ಹಲೋ. ನಮಸ್ತೆ ಭುವನೇಶ್ವರ, ಹೇಳಿ ನಿಮ್ಮ ಜನ್ಮ ಸ್ಥಳ ಯಾವುದು? ಗುರುಜಿ ತುಮಕೂರೇ ಗುರುಜಿ. ಓಕೆ, ಏನ್ ವಿಚಾರವಾಗಿ ತಿಳ್ಕೊಬೇಕಾಗಿತ್ತು? ಗುರುಜಿ ಏನಿಲ್ಲ, ಅದೇ ಈಗ ನಾವ್ ಯಾವಾಗ ಒಂದ್ಸಲಿ ಅನ್ನ ಮಾಡಿಕ್ ಹೋದ್ರೆ ಅದು ಕೆಂಪಾಗೋದು ಎಲ್ಲ ಆಗ್ತದೆ ಗುರುಜಿ. ಅಲ್ಲೇ ಮನೆ ಸಿಕ್ಕಾಪಟ್ಟೆ ಜಗಳಗಳು ನಮ್ಮಲ್ಲೇ.
ಓಕೆ, ಹಾಂ 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 ಹಾಂ. ಇದೇ ಗುರುಜಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿರೋದಂದ್ರೆ ಇದೆ. ಓಕೆ, ನಿಮ್ಮ ಜಾತಕ ಕೊಟ್ಟಿರೋ ಮಾಹಿತಿ ಪ್ರಕಾರ ಮೂಲ ನಕ್ಷತ್ರ ಧನು ರಾಶಿ ಬರುತ್ತೆ. ಸೊ ನಿಮಗೆ ಸೂರ್ಯ ದಶೆ ಕೇತು ಭುಕ್ತಿ ನಡೀತಿ. ಇದು ಸಮಸ್ಯೆ ಯಾವಾಗ? ಏಪ್ರಿಲಿಂದ, ಲಾಸ್ಟ್ ವರ್ಷ ಏಪ್ರಿಲಿಂದ ಬರ್ತಾ ಇದೆನಾ ಈ ಥರ ಸಮಸ್ಯೆಗಳು ಜಾಸ್ತಿ? ಗುರುಜಿ ಒಂದು 1.5 ಇದು ನಡೀತಿದೆ. ಅನ್ನ ಮಾಡೋ ಟೈಮಲ್ಲಿ ಕೆಂಪಂದ್ರೆ ನಿಮ್ಮ ಮನೇಲಿ ತಾವೇ ಅಡುಗೆ ಮಾಡೋದಾ ಅಥವಾ ಮನೇಲಿ ಹೆಣ್ಮಕ್ಳು ಮಾಡೋದಾ? ಇಲ್ಲ, ನಮ್ಮ ಮಾಡಿದಾಗ ಗುರುಜಿ ಜಾಸ್ತಿ ಇದಾಗ್ತಿರೋದು ಪ್ರಾಬ್ಲಮ್. ನಿಮಗೆ ಏನಂದರೆ ಆ ಪ್ರಯೋಗಗಳಂತ ವಿಚಾರದಲ್ಲಿ ನೋಡೋದಾದರೆ ಸ್ವಲ್ಪ ಸಮಸ್ಯೆಗಳಿದೆ ಸರ್ ಈ ವಿಚಾರದಲ್ಲಿ. ಈ ಸೂರ್ಯದಶೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಜೂನ್ 2023 ನಂತರ ಈ ದಶಾಭುಕ್ತಿಗಳ ಪ್ರಭಾವ ಜಾಸ್ತಿ ಇದೆ. ಈ ದಶೆ ಮುಗಿಯೋವರೆಗೂ ಸ್ವಲ್ಪ ಕಂಟಿನ್ಯೂ ಆಗುತ್ತೆ. ನಿಮಗೆ ಈ ಸೆಪ್ಟೆಂಬರ್ ತಿಂಗಳವರೆಗೂ ಈ ಸಮಸ್ಯೆಗಳು ಜಾಸ್ತಿ ನೋಡ್ತಾ ಬರ್ತೀವಿ. ಸೆಪ್ಟೆಂಬರ್ ತಿಂಗಳ ನಂತರ ನಿಮಗೆ ಚಂದ್ರ ಮಹಾದಶ ಪ್ರಾರಂಭ ಆಗೋದ್ರಿಂದ ಅಲ್ಲಿಂದ ನಿಮಗೆ ಸಮಸ್ಯೆಗಳು ಸ್ವಲ್ಪ ದೂರ ಆಗುತ್ತೆ. ಸೊ ಇದಕ್ಕೆ ಪರಿಹಾರ ಇಷ್ಟೇ, ನಿಮಗೆ ಆದಷ್ಟು ಪ್ರತಿ ಒಂದು ಬುಧವಾರ ವಿಷ್ಣು ಸಂಬಂಧಿತವಾಗಿರುವಂಥ ದೇವಸ್ಥಾನ ಅಂದರೆ ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಈ ದೇವಸ್ಥಾನದಲ್ಲಿ ನೈವೇದ್ಯ ಕೊಟ್ಟು ವಿಷ್ಣು ಮಹಾಮಂತ್ರವನ್ನು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ರೀತಿ ಮಾಡ್ತಾ ಬಂದರೆ ಈ ಸಮಸ್ಯೆ ತಗ್ಗುತ್ತೆ ಸರ್. ಆಮೇಲೆ ಆದಷ್ಟು ಮಹಾಸುದರ್ಶನ ಹೋಮಕ್ಕೂ ಕೂಡ ಇದು ಒಂದು ಮೂಲ ಪರಿಹಾರ ಮಾಡ್ಕೋಬೋದು. ಆದರೆ ಮಹಾಸುದರ್ಶನ ಹೋಮ ಅದಕ್ಕೆ ಅಷ್ಟಮಂಗಲ ಹಾಕಿ ಪೂಜೆ ಮಾಡಿ ಇದಕ್ಕೆ ಹಲವಾರು ಖರ್ಚುಗಳಿರುತ್ತೆ. ಸಿಂಪಲ್ ಪರಿಹಾರ ಅಂತಂದರೆ ನಾನು ನಿಮಗೆ ತಿಳಿಸ್ದಂಗೆ ಈ ರೀತಿ ಮಾಡ್ತಾ ಬನ್ನಿ. ಆ ಮಂತ್ರ ಜಪ ಮಾಡಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಆದಷ್ಟು ನೀವು ಒಂದು ಬಲಗೈ ಮತ್ತು ಕಿರಿಬೆರಳಲ್ಲಿ ಒಂದು ವೈಡೂರ್ಯ ಅಂತ ಬರುತ್ತೆ, ಆ ಹರಳನ್ನು ಧರಿಸೋದ್ರಿಂದ ಈ ರೀತಿ ನೀವು ಹೇಳಿದ್ರಲ್ಲ ಅನ್ನ ಮಾಡಿದಾಗ ಕೆಂಪಾಗಿ ಬರುವಂಥದ್ದು, ಮತ್ತು ಕೆಲವೊಂದು ವಿಚಾರದಲ್ಲಿ ನೆಗೆಟಿವಿಟಿ ಮತ್ತು ಮನೇಲಿ ಕಿರಿಕಿರಿಗಳಾಗೋದಕ್ಕೆ, ಅಶಾಂತಿ ಕಿರಿಕಿರಿ ಅಂದರೆ ಏನಾಗುತ್ತೆ ಅಂದರೆ ನಡೀತಿರೋ ಸಮಯದಲ್ಲಿ ಏನೂ ಕ್ಲಾರಿಟಿ ಇರಲ್ಲ, ಅಥವಾ ನೀವೇನೋ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಮಾತು ಯಾರೂ ಕೇಳಲ್ಲ, ಅಥವಾ ಅವ್ರಿಗೆ ಅನ್ಸುತ್ತೆ ನೀವು ಯಾರ ಮಾತು ಕೇಳಲ್ಲ ಅಂತ. ಇದರಿಂದ ಜಗಳಗಳು ಜಾಸ್ತಿ ಆಗ್ತಿರುತ್ತೆ. ಆ ರೀತಿ ಅವರ ಅಭಿಪ್ರಾಯ. ಆದರೆ ನಿಮಗೆ ಹೆಂಗಂದ್ರೆ ನಿಮ್ಮ ಜಾತಕದ ಅನುಸಾರವಾಗಿ ತುಂಬ ತಾವು ಪ್ರಾಕ್ಟಿಕಲ್ ಅಂದರೆ ಯಾವುದನ್ನು ಬೇಗ ನಂಬೋದಿಲ್ಲ. ಅಂದರೆ ನಿಮ್ಮ ಅನುಭವಕ್ಕೆ ಬಂದರೆ ಹೌದು ಇದು ಸರಿಯಾಗಿದೆ ಅಂದರೆ ನಿಮಗೆ ನಂಬಕ್ಕಾಗುತ್ತೆ, ಇಲ್ಲಾಂದರೆ ಪ್ರತಿಯೊಂದು ಅಪನಂಬಿಕೆಯಲ್ಲಿ ಜಾಸ್ತಿ ಹೋಗುತ್ತೆ. ಸೊ ಆ ಥರ ಇದೆ. ಈ ಪರಿಹಾರ 2 ಪರಿಹಾರ ತಿಳಿಸ್ಕೊಟ್ವಲ್ಲ ಸರ್, ಈ ಸಿಂಪಲ್ ಪರಿಹಾರ ಮಾಡ್ಕೊಳ್ಳಿ, ಇದರಿಂದ ಇದಾಗುತ್ತೆ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬಂದರೆ ನೇರವಾಗಿ ಬಂದು ಭೇಟಿಯಾಗಿ ಇದಕ್ಕೆ ನಿಮಗೆ ಹೆಚ್ಚಿನ ಮಾಹಿತಿನ ಕೊಡ್ಬೋದು ಸರ್. ಸರಿ ಗುರುಜಿ, ಆಯ್ತು, ಒಳ್ಳೆಯದು. ಓಕೆ, ಭುವನೇಶ್ವರೇ, ಕರೆಯನ್ನ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಹಾಗೆ ಗುರುಜಿ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡ್ಬೇಕಂತ ಅಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಅಡ್ರೆಸ್ಗೂ ಕೂಡ ನೀವು ಹೋಗಿ ನೇರವಾಗಿ ಸಂಪರ್ಕ ಮಾಡ್ಬೋದಂತ ಹೇಳ್ತಾ ಇದ್ವಿ. ಹಾಗೆ ಗುರುಜಿ, ನೀವು ಅವಾಗಲೇ ಹೇಳ್ತಾ ಇದ್ರೆ ದೃಷ್ಟಿ ದೋಷದ ಬಗ್ಗೆ, ಅದನ್ನ ಹೇಳಿ ಗುರುಜಿ. ನೋಡಿ, ನಾವು ಈಗ ಕೂಡ ನಮ್ಮ ವೀಕ್ಷಕರು ಯಾರು ಕರೆ ಮಾಡಿದ್ರು, ಈ ಅನ್ನ ಮಾಡುವಾಗ ಕೆಂಪಾಗಿರುತ್ತೆ ಇದು ಅಂತ. ಈ ಕೆಲವೊಬ್ರು ನಮ್ಮ ಒಂದು ವಿಚಾರದಲ್ಲಿ ಪ್ರಯೋಗಗಳಲ್ಲೇ ಬಂದಾಗ ಅವ್ರ ಊಟದಲ್ಲಿ ಕೂದಲು ಸಿಗುವಂಥದ್ದು ಮತ್ತು ಹಲವಾರು ವಿಚಾರಗಳು, ಇದು ನಾವು ದೃಷ್ಟಿ ದೋಷದ ವಿಚಾರವಾಗಿರ್ಬೋದು ಮತ್ತು ಪ್ರಯೋಗಗಳ ವಿಚಾರವಾಗಿ ಈ ರೀತಿ ಹಲವಾರು. ಕೆಲವೊಬ್ರಿಗೆ ಏನಾಗುತ್ತೆ, ಚಿಕ್ಕದಾಗಿ ಕಲ್ಲು ಬರುತ್ತೆ ಅಂತ. ನೋಡಿ, ಒಂದು ಅನ್ನದಲ್ಲಿ ಕಲ್ಲು ಬರೋದಂದ್ರೆ ಅದರದೇ ಒಂದು ಪ್ರಯೋಗದ ಒಂದು ಭಾಗ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಏನಾಗುತ್ತೆ, ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟಂಥದ್ದು ನಾವು ಹೇಳುವಂಥದ್ದು ಅಂತಂದ್ರೆ ಅವರ ವಿಚಾರದಲ್ಲಿ ಆ ದಿನದ ಒಂದು ಉತ್ಸಾಹ ಕಮ್ಮಿ ಆಗುತ್ತೆ, ಮತ್ತೆ ಆ ದಿನದ ಒಂದು ಚೈತನ್ಯ ಕಮ್ಮಿ ಆಗುತ್ತೆ, ಮತ್ತೆ ಏನೋ ಒಂದು ಮಾನಸಿಕ ಕಿರಿಕಿರಿಗಳು ಜಾಸ್ತಿ. ಮೇನ್ ಬಹುಮುಖ್ಯವಾಗಿ ದೃಷ್ಟಿ ದೋಷದ ವಿಚಾರವಾಗಿ ನೋಡೋದಾದ್ರೆ ಆ ಒಂದು ಗಂಡ ಹೆಂಡತಿಯರ ವಿಚಾರದಲ್ಲಿ ಜಗಳ ಆಗಿರ್ಬೋದು, ಮತ್ತು ಅವರ ಒಂದು ವೈಯಕ್ತಿಕವಾಗಿ ಏನೋ ಒಂದು ಸಮಸ್ಯೆಗಳಾಗ್ಬೋದು, ಮತ್ತು ಅವರು ಒಂದು ಅನ್ಕೊಂಡಿರೋ ಕೆಲಸಕ್ಕೆ ಆ ಪ್ಲಾನಿಂಗ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ಆ ಸಮಸ್ಯೆಗಳು ಕೂಡ ಇಲ್ಲಿ ಹೆಚ್ಚು ನಾವು ಕಾಣ್ತಾ ಬರ್ತೀವಿ. ಸೊ ಇದಕ್ಕೆ ದೃಷ್ಟಿ ದೋಷಕ್ಕೆ ಪರಿಹಾರ ಏನು ಅಂತಂದರೆ, ನಮ್ಮಲ್ಲಿ ಪಂಚಾಂಗದಲ್ಲಿ ಬಹುಮುಖ್ಯವಾಗಿ ಏನಂತ ಹೇಳ್ತೀವಿ, ವಾರ, ತಿಥಿ, ಯೋಗ, ಕರ್ಣ, ನಕ್ಷತ್ರ ಅಂತ ಹೇಳ್ತೀವಿ. ಅದಕ್ಕೆ ನಾವು ಪ್ರತಿಯೊಂದು ದಿನನಿತ್ಯದ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುವುದೇ ಅಂದರೆ ಮಂತ್ರ ಮುಖ್ಯನ ಅಂತ ಹೇಳ್ತೀವಿ. ನಾವು ಎದ್ದ ನಂತರ ಒಂದು 2 ಕರಗಳನ್ನು ಉಜ್ಜಿ ಕರಾಗ್ರೆ ವಸತಿ ಲಕ್ಷ್ಮಿ ಅಂತ ನಾವು ಪೂಜೆ ಇದು ಮಾಡ್ತಾ ಬರ್ತೀವಿ, ಮಂತ್ರ ಹೇಳ್ತಾ ಬರ್ತೀವಿ. ಅದಕ್ಕೆ ನಾವು ಪ್ರತಿಯೊಬ್ಬರು ಹೇಳೋದೇನಂತಂದರೆ, ನಾವು ಬಹುಮುಖ್ಯವಾಗಿ ದೃಷ್ಟಿ ದೋಷಕ್ಕೆ ಪರಿಹಾರಗಳನ್ನು ಈ ಮಂತ್ರಗಳ ಮುಖೇನ ಮಾಡ್ಬೋದು, ಮತ್ತು ಕೆಲವೊಂದು ನಿಂಬೆಹಣ್ಣು ನೀವೆಳಿಸಿ ತೆಗೆಯುವಂಥದ್ದಾಗಿರ್ಬೋದು, ಮತ್ತು ಒಂದು ಕಡ್ಡಿ ಪೊರ್ಕೆ ಅಂತ ಹೇಳ್ತೀವಲ್ಲ, ಪೊರ್ಕೆಯ ಒಂದು ಕಡ್ಡಿಯಿಂದ ದೃಷ್ಟಿದೋಷ ನಿವಾರಣೆ ಆಗ್ಬೋದು. ಬಹುಮುಖ್ಯವಾಗಿ ನಾವು ಕಲ್ಲುಪ್ಪು ಅಂತ ಹೇಳ್ತೀವಿ, ಕಲ್ಲುಪ್ಪು ನೀವೆಳಿಸಿ ತೆಗೆಯುವಂಥದ್ದು, ಹಲವಾರು ವಿಚಾರಗಳಂತ ಹೇಳ್ತೀವಿ. ಅದರಲ್ಲಿ ದೃಷ್ಟಿ ದೋಷಕ್ಕೆ ಒಳಗಾಗೋರು ಬಹುಮುಖ್ಯ ತುಂಬ ಮಕ್ಕಳಿಗೆ ಬೇಗ ದೃಷ್ಟಿ ಆಗುವಂಥದ್ದು. ನಮ್ಮಲ್ಲಿ ವೀಕ್ಷಕರು ಕೆಲವರು ಬಂದಿರ್ತಾರೆ, ನಮ್ಮ ಮಗು ತುಂಬ ರಚ್ಚೆ ಹಿಡಿದು ಬಿಡುತ್ತೆ, ಹೊರಗಡೆ ಹೋದರೆ ತುಂಬ ಬೇಗ ದೃಷ್ಟಿ ಆಗಿಬಿಡುತ್ತೆ. ಆ ದೃಷ್ಟಿ ಅನ್ನೋದೇನಂತಂದರೆ ಇನ್ನೊಬ್ಬರ ಒಂದು ಕಣ್ಣಿನ ಒಂದು ನೋಟ ಚೆನ್ನಾಗಿರೋದಿಲ್ಲ, ಒಂದು ಕಣ್ಣಿನ ಒಂದು ಇದರ ಪ್ರಭಾವ ಚೆನ್ನಾಗಿರೋದಿಲ್ಲ, ಆಮೇಲೆ ಅವರ ಒಂದು ಅಸೂಯೆ ಭಾವನೆ ಅಂತ ಹೇಳ್ತೀವಿ. ಅಂದರೆ ಕಣ್ಣಿನಿಂದ ನೋಡಿ ಅವರಷ್ಟು ಚೆನ್ನಾಗಿದ್ದಾರೆ, ಅವರೊಂದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ
ನೋಡಿ, ಇನ್ನೊಬ್ಬರ ಬಗ್ಗೆ ಅಭಿಮಾನ ಮತ್ತು ಇದು ತಪ್ಪಲ್ಲ, ಬಟ್ ಆದರೆ ಇನ್ನೊಬ್ಬರ ಬಗ್ಗೆ ಅಸೂಯೆ ಭಾವನೆ ಅಂದರೆ ವಿಚಾರದಲ್ಲಿ ನೋಡೋದಾದರೆ ಅವರ ಹೇಗಿದ್ದಾರೆ, ಅವ್ರು ಹೇಗಾಗಿದ್ದಾರೆ, ಅಥವಾ ಅವರ ವಿಚಾರವಾಗಿ ಕೆಟ್ಟದ್ದನ್ನೇ ಯೋಚನೆ ಮಾಡೋದು, ಒಬ್ಬರ ಮನಸ್ಸಿನ ಭಾವನೆಯಲ್ಲಿ ಇನ್ನೊಬ್ರು ನೋಡಿದಾಗ ಕೆಟ್ಟದ ವಿಚಾರ ಬಂದ್ರೇನೆ ಅದು ಒಂದು ದೋಷವಾಗಿ ಪರಿವರ್ತನೆ ಆಗುವಂಥದ್ದು. ಓಕೆ ಗುರುಜಿ, ಈ ರೀತಿ ಮತ್ತೊಬ್ರು ಕಾಲರ್ ಕೂಡ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್, ತಮ್ಮ ಹೆಸರು? ಹಲೋ ಹಲೋ ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮ್ಯಾಮ್. ಮೇಡಮ್, ತಮ್ಮ ಹೆಸರು ಹೇಳಿ. ಸಹನಾ ಅಂತ ಹೇಳಿ. ಸಹನಾ ಅವ್ರು ಎಲ್ಲಿಂದ ಕಾಲ್ ಮಾಡಿರೋದು? ನಾವು ಚಿಕ್ಕನಾಯ್ಕನಹಳ್ಳಿ. ಚಿಕ್ಕನಾಯಕನಹಳ್ಳಿಯಿಂದ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 22/6/2003. 22/6/2003. ಓಕೆ, ಟೈಮಿಂಗ್ಸ್ ಗೊತ್ತಾ? ನೀವು ಹುಟ್ಟಿದ ಟೈಮಿಂಗ್ಸು? 4:30 PM. 4:30 PM. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ಓಕೆ. ನಮಸ್ತೆ ಸಹನಾ ಅವರೇ, ಹೇಳಿ. ನಮಸ್ತೆ ಗುರುಜಿ. 22/6/2003 4:30 ಸಂಜೆ ಅಂತ ಹೇಳಿದ್ರೆ, ಹುಟ್ಟಿರೋ ಸ್ಥಳ ಯಾವುದು ಸಹನಾ ಅವರೇ? ಚಿಕ್ಕನಾಯ್ಕನಹಳ್ಳಿನೇ. ಓಕೆ, ಏನು ಪ್ರಶ್ನೆ ಕೇಳಬೇಕಾಗಿತ್ತು? ಅದು ನನ್ನ ತಮ್ಮನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು. ಇದನ್ನು ಕೊಟ್ಟಿರೋ ಮಾಹಿತಿ ನಿಮ್ಮ ತಮ್ಮಂದ ನಿಮ್ದಾ ಇದು? ಇದು ನಮ್ದು. ಓಕೆ, ನಿಮ್ಮ ತಮ್ಮಂದ ಮಾಹಿತಿ ಕೊಡಿ. ದರ್ಶನ್ ಅಂತ ಹೇಳಿದ್ರು. ಹ್ಮ್. ಡೇಟ್ ಆಫ್ ಬರ್ತ್ 12/11/2009. 12/11/2009. ಹುಟ್ಟಿರೋ ಸಮಯ ತಮ್ಮ ಬ್ರದರ್ದು? 4:15 ಶನಿವಾರ. ಓಕೆ, ಹುಟ್ಟಿರೋ ಸ್ಥಳ ಸೇಮ್ ಚಿಕ್ಕನಾಯಕನಹಳ್ಳಿನ ನಿಮ್ಮ ತಮ್ಮ ಅವ್ರದ್ದು? ಹುಳಿಯಾರು. ಓಕೆ, ಏನು ವಿಚಾರ ತಿಳ್ಕೊಬೇಕಾಯಿತು ತಮ್ಮನ ಬಗ್ಗೆ? ಅಂದ್ರೆ ಅವನು ಈ SLC ಓದ್ತಾ ಇದ್ದಾನೆ. ಮುಂದಿನ ಎಜುಕೇಶನ್ ಯಾವ ತರ ಇದೆ ಅವನು? ಓಕೆ, ಸೊ ಇಲ್ಲಿ ನಿಮಗೆ ನಿಮ್ಮ ತಮ್ಮ ಅವ್ರ ಜಾತಕ ಪ್ರಕಾರ ನೋಡಿದ್ರೆ ಇಲ್ಲಿ ರಾಶಿ ನಕ್ಷತ್ರ ಅಂತ ಹೇಳ್ತೀವಿ, ಅವ್ರದ್ದು ಕನ್ಯಾ ರಾಶಿ ಬರುತ್ತೆ, ಉತ್ತರ ಫಾಲ್ಗುಣಿ ನಕ್ಷತ್ರ. ಈಗ SSLC ಓದ್ತಾ ಇದ್ದಾರಾ ತಮ್ಮ? ಅವ್ರದ್ದು ಮಂಗಳದಶೆ ಗುರುಭುಕ್ತಿ ನಡೀತಾ ಇದೆ. ಸೊ ಮಂಗಳದಶೆ ಜಾತಕದಲ್ಲಿ ಚೆನ್ನಾಗಿದೆ ಅವರಿಗೆ. ದಶಾ ಸ್ವಾಮಿ ಬಂದು ಅವರ ಜಾತಕದ ವಿಚಾರವಾಗಿ 4ನೇ ಮನೆಯಲ್ಲಿದ್ದಾರೆ. ಸೊ ಮತ್ತೆ ಆ ಭುಕ್ತಿ ಅಂತ ನಾವು ಏನು ನೋಡ್ತಾ ಬರ್ತೀವಿ, ಗುರು ಭುಕ್ತಿ ನಡೀತಾ ಇದೆ ಅವರಿಗೆ. ಹಿಂದೆ ಎಲ್ಲ ಇಂದಿನ ಗ್ರೇಡ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅದನ್ನು ಚೆನ್ನಾಗಿ ಸ್ಕೋರ್ ಮಾಡಿದಾರ ಸಹನೆ ಅವರೇ? ಅವ್ರದ್ದು ಹೇಗಿದೆ ಮಾರ್ಕ್ಸ್ ಗ್ರೇಡ್ ಎಲ್ಲ? ಅಂದ್ರೆ ಈ ಸತಿ SLC ಎಕ್ಸಾಮ್ ಬರ್ದಿಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು 9th ಸ್ಟ್ಯಾಂಡರ್ಡ್ ಆಗಿರ್ಬೋದು, 8th ಸ್ಟ್ಯಾಂಡರ್ಡ್ ಆಗಿರ್ಬೋದು. 9th 8th ಎಲ್ಲ ಚೆನ್ನಾಗೇ ಇದೆ. ಬಟ್ ಈಗ SLC ಒಂದ್ ಅರ್ಧದಿಂದ ಅವನಿಗೆ ಏನೋ ಒಂಥರ ಓದ್ಕೊಳಕ್ ಆಗಲ್ಲ ಅಂತ ಹೇಳಿ ಇದ್ ಮಾಡ್ತಿದ್ದಾರೆ. ಇಲ್ಲ, ಈಗ ಅವರಿಗೆ ಈಗ ನಡೀತಿರೋ ದಶಾಭುಕ್ತಿನಲ್ಲಿ ಲಾಸ್ಟ್ ಅಕ್ಟೋಬರ್ 2024ರಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗಿದೆ. ಅಂದರೆ ಓದಿನ ಏಕಾಗ್ರತೆ ಕಮ್ಮಿ ಆಗಿದೆ. ಎಷ್ಟೇ ಓದಿದ್ರು ಸ್ವಲ್ಪ ನೆನ್ಪುಳಿತೆ ಇಲ್ಲ ಅಂತ ತೋರಿಸ್ತಾ ಬರುತ್ತೆ. ಆದಷ್ಟು ಹೆಚ್ಚೆಚ್ಚು ಸ್ವಲ್ಪ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಮಾಡೋದಕ್ಕೆ ಬುಧನ್ ಮಂತ್ರ ಓದಿಸಿ, ಓಂ ಬುಧಾಯ ನಮಃ ಅಂತೇಳಿ 108 ಬಾರಿ ಜಪ ಮಾಡೋಕ್ಕೆ ಹೇಳಿ. ಆಮೇಲೆ ಆದಷ್ಟು ಓದಬೇಕಾದ್ರೆ ಉತ್ತರದ ಮುಖ, ನಿಮ್ಮ ಮೊಬೈಲಲ್ಲಿ ಒಂದು ಕಂಪಾಸನ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ, ನಿಮ್ಮ ಮನೆಯಲ್ಲಿ ಯಾವುದು ಉತ್ತರ ಭಾಗ ಇರುತ್ತೋ ಅಂದರೆ ನಾರ್ತ್ ಫೇಸಿಂಗ್ ಅಂತೇಳಿ ಆ ಕಡೆ ಕೂಡಿಸಿ, ಆಮೇಲೆ ಓಂ ಬುಧಾಯ ನಮಃ ಅಂತೇಳಿ ಇದು ಮಾಡಿ ಹೆಚ್ಚು ಅವರಿಗೆ ಯಾವಾಗ ಅನುಕೂಲ ಆಗುತ್ತೋ, ಕೆಲವೊಬ್ಬರಿಗೆ ಬೆಳಗ್ಗೆ ಆಗುತ್ತೆ, ಕೆಲವೊಬ್ಬರಿಗೆ ಸಾಯಂಕಾಲ ಆಗುತ್ತೆ, ಆದರೆ ಇವರಿಗೆ ಯಾವಾಗ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಓದಿಸಿ. ಈ 3 ಪರಿಹಾರ ಮಾಡಿಕೊಂಡ್ರೆ ಅವರಿಗೆ ಚೆನ್ನಾಗಾಗುತ್ತೆ ಸಹನಾ ಅವರೇ. ಸ್ಕೋರು ಸ್ವಲ್ಪ ಈಗ ಅಡಚಣೆ ಇದೆ, ಆದರೆ ಅವರಿಗೆ ಮಾರ್ಚ್ ನಂತರ ಎಕ್ಸಾಮ್ ಯಾವಾಗಿದೆ? ಮಾರ್ಚ್ ನಂತರ ಬರೀತಾರ ಅವರು? SSLC ಎಕ್ಸಾಮ್ ಯಾವಾಗಿದೆ? ಮಾರ್ಚಲ್ಲಿ ಅವರಿಗೆ ಮಾರ್ಚ್ 15ನೇ ತಾರೀಕು ನಂತರ ಅನುಕೂಲ ಆಗುತ್ತೆ ದರ್ಶನ್ ಅವ್ರ ಜಾತಕದಲ್ಲಿ. ಈ 3 ಸಿಂಪಲ್ ಪರಿಹಾರ ಮಾಡಿ ಓದಕ್ಕೆ ಹೇಳಿ, ಒಳ್ಳೇದಾಗುತ್ತೆ ಸಹನಾ. ಓಕೆ ಸಹನಾ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಹಾಗೆ ಗುರುಜಿ ಅವ್ರನ್ನ ಕೂಡ ನೇರವಾಗಿ ಸಂಪರ್ಕ ಮಾಡ್ಬೋದಂತ ಹೇಳ್ತಾ, ಗುರುಜಿ ಅವರೇ ನೀವು ಅವಾಗಲೇ ತಿಳಿಸ್ಕೊಡ್ತಾ ಇದ್ರೆ ದೃಷ್ಟಿ ದೋಷದ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಸೊ ಅದರ ವಿಚಾರವಾಗಿ ನಾವು ದೃಷ್ಟಿದೋಷದ ವಿಚಾರವಾಗಿ ನಮ್ಮ ಒಂದು ವೀಕ್ಷಕರಲ್ಲಿ ತಿಳಿಸ್ತಾ ಇದ್ವಿ. ಹಲವಾರು ವಿಚಾರದಲ್ಲಿ ನಾವು ದೃಷ್ಟಿದೋಷ ನೋಡ್ತಾ ಬರ್ತೀವಿ, ಮತ್ತು ಅದಕ್ಕೆ ಪರಿಹಾರಗಳು ಕೂಡ ನಾವು ಚಿಕ್ಕ ಪುಟ್ಟದಾಗಿ ಪರಿಹಾರಗಳು ಹೇಳ್ತಾ ಇದ್ವಿ. ಅಂದರೆ ಹೆಚ್ಚು ಏನು ಹೇಳ್ತೀವಿ, ಮಕ್ಕಳಿಗೆ ದೃಷ್ಟಿದೋಷಗಳು ಜಾಸ್ತಿ, ಮತ್ತು ದಂಪತಿಗಳಲ್ಲಿ ದೃಷ್ಟಿದೋಷ ಜಾಸ್ತಿ ಆಗಿರುವಂಥದ್ದು. ಅದಕ್ಕೆ ದೃಷ್ಟಿದೋಷಕ್ಕೆ
ಅದಕ್ಕೆ ಹಲವಾರು ಸಿಂಪಲ್ ಪರಿಹಾರಗಳು, ಉಪ್ಪನ್ನು ನೀವು ಇಳಿಸಿ ತೆಗೆಯುವಂಥದ್ದು, ಮತ್ತು ಮನೆ ಹೊರಗಡೆ ಕುಂಬಳಕಾಯನ್ನು ಕಟ್ಟುವಂಥದ್ದಾಗಿರ್ಬೋದು, ಮತ್ತು ಆದಷ್ಟು ನಿಂಬೆಹಣ್ಣಿನ ಪ್ರಯೋಗ ಏನು ಯಾವ ರೀತಿ ಅಂತಂದರೆ ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನವರ ದೇವಸ್ಥಾನದಲ್ಲಿ, ಯಾಕಂದರೆ ವೈಜ್ಞಾನಿಕ ಒಂದು ನೆಲೆಗಟ್ಟಿನಲ್ಲಿ ನೋಡಬೇಕಾದಾಗ ನಿಂಬೆಹಣ್ಣು ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಏನಂದರೆ ಒಂದು ಸಿಂಪಲ್ ಆಗಿ ಹೇಳಂದರೆ ಸಿಟ್ರಿಕ್ ಆ್ಯಸಿಡ್ ಅನ್ನೋದು ತುಂಬ ಇರುವಂಥದ್ದು. ಅದಕ್ಕೆ ನಮ್ಮ ದೇವಿ ದೇವಸ್ಥಾನದಲ್ಲಿ, ಅಮ್ಮನವರ ದೇವಸ್ಥಾನದಲ್ಲಿ ನಿಂಬೆಹಣ್ಣ ರಸ ಎಲ್ಲ ಹೊರಗಡೆ ತುಂಬ ಹೀರಿ ಅದನ್ನು ಆ ನಿಂಬೆಹಣ್ಣ ಸಂಪೂರ್ಣವಾಗಿ ಉಲ್ಟಾ ಮಾಡಿ ಅದನ್ನ ಸಿಪ್ಪೆ ಅಂತ, ತೊಗಟೆ ಸಿಪ್ಪೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇದು ಮಾಡುವಂಥದ್ದು. ಈ ರೀತಿ ಕೂಡ ಪರಿಹಾರಗಳನ್ನು ಮಾಡ್ಕೋಬಹುದು. ಆಮೇಲೆ ಹಲವಾರು ವಿಚಾರದಲ್ಲಿ ಜನಗಳು ತುಂಬ ಭಯ ಪಟ್ಬಿಡ್ತಾರೆ. ಈಗ ಪ್ರಯೋಗಗಳಾಗಿರ್ಬೋದು ಮತ್ತು ದೃಷ್ಟಿದೋಷ ಆಗಿರ್ಬೋದು, ಏನೋ ಗೊತ್ತಿರಲಾರ್ದಂಗೆ ಏನಾಗಿರ್ತಾರೆ, ದಾರಿನಲ್ಲಿ ಏನೋ ಒಂದು ವಸ್ತುಗಳು ಬಿದ್ದಿರುತ್ತೆ, ಆ ವಸ್ತುಗಳು ತುಳಿಯೋದ್ರಿಂದ ಆಗಿರ್ಬೋದು, ಮತ್ತೆ ಆ ವಸ್ತುಗಳು ದಾಟೋದ್ರಿಂದ ಆಗಿರ್ಬೋದು. ಆಮೇಲೆ ಮನೆಯ ಮುಂದಗಡೆ ಎಷ್ಟೋ ಜನ ಹಲವಾರು ನಮ್ಮ ಕಚೇರಿಗೆ ಬಂದಾಗ ಹೆದರ್ಕೊಂಡ್ ಬಿಟ್ಟಿರ್ತಾರೆ, ಗುರುಜಿ ನಮ್ಮ ಮನೆ ಮುಂದೆ ಯಾರೋ ಏನೋ ಹಾಕೋಗ್ಬಿಟ್ಟಿದ್ದಾರೆ, ಕುಂಕುಮ ಬಿದ್ದಿದೆ, ತೆಂಗಿನಕಾಯಿ ಬಿದ್ದಿದೆ, ಕುಂಬಳಕಾಯಿ ಬಿದ್ದಿದೆ, ಮತ್ತೆ ನಿಂಬೆಹಣ್ಣು ಬಿದ್ದಿದೆ. ಯಾವುದೇ ರೀತಿ ಹೆದರ್ಕೊಳ್ಳೋದು ಬೇಡ. ಯಾಕಂದರೆ ಅದನ್ನು ತಾವು ಡೈರೆಕ್ಟಾಗಿ ನಿಮಗೆ ಮುಟ್ಟದೇ ಇರೋ ಹಾಗೆ ಅದಕ್ಕೆ ನಿಮ್ಮ ಒಂದು ಕೈಯಲ್ಲಿ ಒಂದು ಕ್ಯಾರಿ ಬ್ಯಾಗ್ ಇಟ್ಕೊಳ್ಳಿ ಅಥವಾ ಒಂದು. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ರೇಖಾ ಅಂತ. ರೇಖಾ ಅವರೇ, ಎಲ್ಲಿಂದ ಕಾಲ್ ಮಾಡಿರೋದು? ನಾವು ಧಾರವಾಡದವರು. ಧಾರವಾಡದಿಂದ ಕಾಲ್ ಮಾಡಿದ್ದೀರಾ. ಓಕೆ, ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ನಮ್ಮ ಮಗಂದು ಕೇಳ್ಬೇಕಾಗಿತ್ತು ಒಂದು ಸ್ವಲ್ಪ. ಓಕೆ, ಮಗನ ಹೆಸರು ಹೇಳಿ. ಗಣೇಶ್ ಅಂತ ರೀ. ಓಕೆ, ಗಣೇಶ್ ಅವರು, ಅವರ ಡೇಟ್ ಆಫ್ ಬರ್ತ್ ಹೇಳಿ. ಅಕ್ಟೋಬರ್ 14/10/2010. 2010. 2008. 14/10/2008. ಓಕೆ, ಅವರ ಟೈಮಿಂಗ್ಸ್ ಗೊತ್ತಾ? ಟೈಮಿಂಗ್ಸ್ ರಾತ್ರಿ 9:30. ರಾತ್ರಿ 9:30. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ಓಕೆ, ನಮಸ್ತೆ ರೇಖಾ ಮೇಡಮ್, ಹೇಳಿ. ನಮಸ್ತೆ ಗುರುಜಿ. ಸಮಯ ಎಷ್ಟು ನಿಮ್ಮ ಮಗ ಅವರದ್ದು, ಗಣೇಶ್ ಅವ್ರದ್ದು? ಸಮಯ 9 ಅಂದ್ರೆ ಹಾಸ್ಪಿಟಲ್ ಆಗಿರೋದು 9:30 ಅನ್ಸುತ್ತೆ ಗುರುಜಿ. ನಂಗೂ ಅಷ್ಟೊಂದು ರಾತ್ರಿನಾ? ರಾತ್ರಿ 9:30 ರಾತ್ರಿನಾ ಮೇಡಮ್? 9:30 ಗುರುಜಿ. ಹಾ, ರಾತ್ರಿ ಹೊತ್ತಲ್ಲ 9:30? ರಾತ್ರಿ ಹೊತ್ತು ರೀ. ಹಾ. ಹುಟ್ಟಿರೋ ಸ್ಥಳ ಯಾವುದು? ಧಾರವಾಡ. ಏನ್ರಿ? ಹುಟ್ಟಿರೋ ಸ್ಥಳ ಯಾವುದು ನಿಮ್ಮ ಮಗ ಅವರು? ಹುಟ್ಟಿರೋ ಸ್ಥಳ ಧಾರವಾಡದಲ್ಲೇ ರೀ ಸರ್, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಓಕೆ ಮೇಡಮ್, ಹೇಳಿ, ಏನ್ ಕೇಳ್ಬೇಕಾಗಿತ್ತು ಮಗನ ಬಗ್ಗೆ? ಅವರು ಸ್ವಲ್ಪ ಓದ್ತಾ ಇದ್ದಾರೆ ಇವಾಗ, ಫಸ್ಟ್ PUC ಸರ್ ಅವರು. ಸ್ವಲ್ಪ ಚೆನ್ನಾಗಿ ಓದ್ತಾರೆ, ಆದ್ರೂನು ಸ್ವಲ್ಪ ಹಠ, ಆಟದ ಕಡೆ ಹುಚ್ಚು, ಮಂಡತನ ಜಾಸ್ತಿ ಸ್ವಲ್ಪ. ಅದಕ್ಕೆ ಹೇಗ್ ಓದ್ತಾರೆ, ಹೇಗೆ ಒಂದ್ ಸ್ವಲ್ಪ ಹಠ ಮಾಡೋದೆಲ್ಲ ಜಾಸ್ತಿ ಇದೆ. ನೋಡಿ ಮೇಡಮ್, ಮಗನ ಜಾತಕದ ವಿಚಾರವಾಗಿ ನೋಡೋದಾದ್ರೆ ಮೀನ ರಾಶಿ ರೇವತಿ ನಕ್ಷತ್ರ ಬರುತ್ತೆ. ಯಾವ ರಾಶಿ ಸರ್ ಗುರುಜಿ? ಮೀನ ರಾಶಿ ರೇವತಿ ನಕ್ಷತ್ರ. ಸೊ ಅವ್ರದ್ದು ಋಷಭ ಲಗ್ನ ಜಾತಕ. ಈಗ ದಶಾಭುಕ್ತಿಗಳು ಶುಕ್ರ ಮಹಾದಶನಲ್ಲಿ ಸೂರ್ಯ ಭುಕ್ತಿ ನಡೀತಿದೆ. ಸೊ ನಿಮ್ಗೆ ಮಗ ಹೇಳ್ದಂಗೆ ಸ್ವಲ್ಪ ಹಠ ಕೋಪ ಜಾಸ್ತಿ ಇರುತ್ತೆ. ಪ್ರತಿಯೊಂದು ಆಟೋಪಾಟ ಜಾಸ್ತಿ ಆ ವಿಚಾರದಲ್ಲಿ ನೋಡೋದಾದ್ರೆ. ಸ್ವಲ್ಪ ಬುಧ ವಕ್ರಿ ಆಗಿರೋದ್ರಿಂದ ಅವರಿಗೆ ಓದ ಸಮಯದಲ್ಲಿ ಅಂದ್ರೆ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಸ್ವಲ್ಪ ಏಕಾಗ್ರತೆ ಕಮ್ಮಿ, ಕಾನ್ಸಂಟ್ರೇಷನ್ ಒಂದ್ ಕಡೆ ಕೂಡೋದಿಲ್ಲ. ಕುಂದ್ರಲ್ಲ, ಓದ್ಬೇಕಾದ್ರೆ ನಂಗೆ ಓದಿದ್ ಮರ್ತು ಹೋಗುತ್ತೆ ಅಂತ ಗುರುಜಿ ಅವರು. ಹಾ. ಸೊ ಅದ್ರ ವಿಚಾರವಾಗಿ ಏನು ಸಮಸ್ಯೆ ಇಲ್ಲ. ಆದಷ್ಟು ಒಂದು ಬುಧನ್ ಮಂತ್ರ ಹೇಳ್ಸಿ ಮೇಡಮ್, ಯಥೇಚ್ಛವಾಗಿ ಓಂ ಬುಧಾಯ ನಮಃ ಅಂತ ಹೇಳಿ. ಆಮೇಲೆ ಅವರಿಗೆ ಮಗಂದು ಶುಕ್ರ ಮಹಾದಶ ನಡೀತಾ ಇರೋದ್ರಿಂದ ಪ್ರತಿ ಶುಕ್ರವಾರ ನಿಮ್ಗೆ ಎಲ್ಲಿ ನೀವು ಇರೋದು, ಧಾರವಾಡನಲ್ಲೇ ಇರೋದು ತಾವು? ಇಲ್ಲ ಗುರುಜಿ, ನಾವು ಸೊ ತಾವು ಎಲ್ಲಿ ಇರ್ತೀರಾ ಆ ವಿಚಾರದಲ್ಲಿ, ಆ ನಗರದಲ್ಲಿ ಅಥವಾ ಈ ಪ್ರದೇಶದಲ್ಲಿ ಎಲ್ಲಿ ನಿಮಗೆ ನವಗ್ರಹ ದೇವಸ್ಥಾನ ಇರುತ್ತೋ ಆದಷ್ಟು ಶುಕ್ರ ಗ್ರಹ, ಒಂದೊಂದು ನವಗ್ರಹದಲ್ಲೂ ಒಂದೊಂದು ಹೆಸರು ಬರೆದಿರ್ತಾರೆ, ಇಲ್ಲಾಂದ್ರೆ ಅರ್ಚಕರಿಗೆ ಕೇಳಿ ಶುಕ್ರ ನವಗ್ರಹದ ಮುಂದೆ ಅವರೆಕಾಳು 1/4 kg 1/2 kg ಅವರೆಕಾಳು ಶುಕ್ರವಾರದತ್ತು ನಿಮ್ಮ ಮಗ ಶಾಲೆಯಿಂದ ಬಂದ ನಂತರ ಅವನ ಕಡೆಯಿಂದ ಅಲ್ಲಿ ಇಟ್ಸ್ಬಿಟ್ಟು 3 ಪ್ರದಕ್ಷಿಣೆ ಹಾಕ್ಸಿ ಓಂ ಶುಂ ಶುಕ್ರಾಯ ನಮಃ ಅಂತೇಳಿ ಜಪ ಮಾಡಿಸಿ. ಇದರಿಂದ ಅವನಿಗೆ ಏನಾಗುತ್ತೆ ಅಂದರೆ ಆ ಒಂದು ಕೀಟ್ಲೆ ಕಮ್ಮಿ ಆಗುತ್ತೆ, ಓದಿನಲ್ಲಿ ಏಕಾಗ್ರತೆ ಚೆನ್ನಾಗಿ ಬರುತ್ತೆ. ಅದ ನಂತರ ಮುಂದೆ ಅವನು ನಿಮ್ಮ ಮಾತು ಸ್ವಲ್ಪ ಸರಿಯಾಗಿ ಕೇಳ್ತಾನೆ ಮೇಡಮ್. ಅದ್ರ ಪ್ರಕಾರ ಮಾಡಿಸಿ ಅವರಿಗೆ ಖಂಡಿತ ಒಳ್ಳೇದಾಗುತ್ತೆ. ಆ ಥರ ಮಾಡಿ. ಒಳ್ಳೇದಾಗಲಿ. ಓಕೆ ರೇಖಾ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
ಓಕೆ ಗುರುಜಿ, ನೀವು ದೃಷ್ಟಿದೋಷದನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು, ಏನೋ ಒಂದು ನಿಂಬೆಹಣ್ಣಿಂದ ಪರಿಹಾರ ಮಾಡ್ಕೋಬೇಕಂತ ಹೇಳಿ ತಿಳಿಸ್ತಾ ಇದ್ರಿ. ಹಾಗೆ ಗುರುಜಿ, ಇವಾಗ ನೀವು ಹೇಳ್ತಾ ಇದ್ರಿ ಏನೋ ಒಂದು ಮನೆ ಮುಂದೆ ಏನೋ ಹಾಕಿರ್ತಾರೆ, ಅದನ್ನ ನೋಡಿ ಭಯ ಪಟ್ಕೊಳೋ ಅಂಥದ್ದು. ಈಗ ಗುರುಜಿ, ಕೆಲವೊಬ್ರು ಏನು ವಿಚಾರ ಮಾಡ್ತಾ ಇರ್ತಾರೆ ಅಂದರೆ, ನೀವು ಅವಾಗಲೇ ಹೇಳಿದ್ರಿ ಯಾರೋ ಒಂದು ಏನೋ ಹಾಕಿರ್ತಾರಲ್ಲಿ, ನಿಂಬೆಹಣ್ಣು ಆಗಿರ್ಬೋದು ಅಥವಾ ಕುಂಕುಮ ಅರಿಶಿನ ಆಗಿರ್ಬೋದು ಹಾಕಿರ್ತಾರೆ, ಗೊತ್ತಿಲ್ಲದೇನೋ ನೋಡ್ದಲ್ಲೇನೋ ಬೇರೆಯವರು ದಾಟ್ಬಿಟ್ಟಿರ್ತಾರೆ, ಅದರಿಂದ ಏನಾದರೂ ಸಮಸ್ಯೆ ಆಗಬಹುದಾ? ನೋಡಿ, ಖಂಡಿತ ನಮ್ಮ ವೀಕ್ಷಕರು ನೋಡೋದ್ರಲ್ಲಿ ಭಯ ಪಡಬೇಕಾದ ಯಾವುದೇ ವಿಚಾರ ಇಲ್ಲ. ಯಾಕಂದರೆ ಏನಂದರೆ, ನಮ್ಮ ವೀಕ್ಷಕರಲ್ಲಿ ತಿಳಿಸ್ಕೊಡೋದು ಏನಂತಂದರೆ, ಒಂದು ನಿಂಬೆಹಣ್ಣು ಇದು ಮಾಡಿರ್ಬೋದು, ದಾಟಿರ್ಬೋದು, ಅಥವಾ ಅವ್ರಿಗೆ ಗೊತ್ತಿರಲಾರ್ದಂಗೆ ಮುಟ್ಬೋದು. ಮೊದಲೇದಾಗಿ ಭಯ ಪಟ್ಕೋಬೇಡಿ. ಆದಷ್ಟು ಒಂದು ನಿಮ್ಮ ಕೈಗೆ ಒಂದು ಕವರ್ ಆಗಿರ್ಬೋದು, ಒಂದು ಕ್ಯಾರಿ ಬ್ಯಾಗ್ ತೊಗೊಂಡಾಗಿರ್ಬೋದು, ಅಥವಾ ಒಂದು ಗ್ಲೋವ್ಸ್ ತೊಗೊಂಡು ಅದನ್ನು ಫಸ್ಟು ಅಲ್ಲಿರುವ ಜಾಗದಿಂದ ತಾವು ಎತ್ತಾಕಿ, ಅದನ್ನು ಏನು ಶುದ್ರ ಪೂಜೆಗಳಂತ ನಾವೇನು ಹೇಳ್ತೀವಿ ಅದನ್ನು ಎತ್ತ ಹಾಕ್ಬೋದು. ಆಮೇಲೆ ಆ ವಿಚಾರದಲ್ಲಿ ಎಲ್ಲಿ ಜಾಗ ಎಲ್ಲಿ ಹಾಕಿದಾರೋ ಆ ವಿಚಾರವಾಗಿ ಸ್ವಚ್ಛ, ಅಂದರೆ ನಿಮ್ಮ ಮನೆಯ ಒಳಗಡೆ, ಅಂದರೆ ಕಾಂಪೌಂಡಿನ ಒಳಗಡೆ ಅಥವಾ ದಾರಿನಲ್ಲಿ, ಅಂದರೆ ಹೊರಗಡೆ ದಾರಿನಲ್ಲಿ ಹಾಕಿದಾಗ ಬೇಡ, ಅದರಿಂದ ಒಂದು ಕಡೆಯಿಂದ ಎತ್ತಿ ಒಂದು ಕಡೆ ಸರಿಸಿದ್ರೆ ಮುಗಿದೋಯ್ತು. ಮನೆಯ ಕಂಪೌಂಡಿನ ಭಾಗದಲ್ಲಿ ಹಾಕಿದ್ದಾರೆ, ಮನೆ ಮುಂದೆ ಹಾಕಿದ್ದಾರೆ, ತಲೆಬಾಗಿಲಿನ ಮುಂದೆ ಹಾಕಿದ್ದಾರೆ ಅಂದರೆ ಅದನ್ನು ಆ ಕವರು ಅಥವಾ ಹ್ಯಾಂಡ್ ಗ್ಲೌಸಿಂದ ತೆಗೆದು ಅವ್ರ ಮನೆಯಲ್ಲಿ ಒಳಗಡೆ ಬಂದು ಒಂದು ಕೈಕಾಲು ಮುಖ ತೊಳೆದುಕೊಂಡಾಗಿರ್ಬೋದು, ಅಥವಾ ತಲೆ ಸ್ನಾನ ಮಾಡಿರುವಂಥದ್ದು ಅದು ಮಾಡಿ, ಅದು ತದನಂತರ ಒಂದು ದೇವರಿಗೆ, ವಿಷ್ಣು ದೇವರಾಗಿರ್ಬೋದು ಅಥವಾ ತಮ್ಮ ಮನೆ ದೇವರಾಗಿರ್ಬೋದು, ಕುಲದೇವರಾಗಿರ್ಬೋದು, ಅಥವಾ ತಮ್ಮ ಇಷ್ಟ ದೇವರಾಗಿರ್ಬೋದು, ಒಂದು ತುಪ್ಪದ ದೀಪವನ್ನು ಹಚ್ಚಿ ಒಂದು ವಿಷ್ಣು ಮಂತ್ರವನ್ನು, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ವಿಷ್ಣು ಮಂತ್ರವನ್ನು 108 ಬಾರಿ ಜಪ ಮಾಡಿದ್ರೆ ನಿಮಗೆ ಆ ಒಂದು ತಾತ್ಕಾಲಿಕವಾಗಿ ನಿಮ್ಗೇನು ಸಮಸ್ಯೆ ಆಗಿದೆ ಅದು ತಮಗೆ ರಿಲೀಫ್ ಸಿಗುತ್ತೆ. ಗುರುಜಿ, ಹಾಗೆ ಮತ್ತೊಬ್ರು ಕಾಲರ್ ಕೂಡ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ತಮ್ಮ ಹೆಸರು? ತುಮಕೂರಿಂದ ಮೇಡಮ್. ತುಮಕೂರಿಂದ. ತಮ್ಮ ಹೆಸರು ಹೇಳಿ ಮೇಡಮ್. ವನಿತಾ ಅಂತ. ವನಿತಾ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ಓಕೆ, ಅವರ ಹೆಸರು? ಅಖಿಲೇಶ್ ಅಂತ. ಅವರ ಡೇಟ್ ಆಫ್ ಬರ್ತ್ ಮತ್ತೆ ಟೈಮಿಂಗ್ಸ್ ಹೇಳ್ತೀರಾ? ಹೇಳ್ತೀನಿ ಮೇಡಮ್. ಓಕೆ, ಅವರ ಡೇಟ್ 7 ಫೆಬ್ರವರಿ ಹಾ 2014. 2014. ಓಕೆ, ಅವರ ಟೈಮಿಂಗ್ಸ್ ಗೊತ್ತಾ? ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ 8:20 ಮೇಡಮ್. 8:20. ಸಂಜೆನಾ ನೈಟಾ? ಸಂಜೆ. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ಓಕೆ, ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಅಖಿಲೇಶ್ ಅವ್ರದ್ದು ಜಾತಕ ಪ್ರಕಾರ ಚಂದ್ರ ಮಹಾದಶ ಶುಕ್ರ ಭುಕ್ತಿ ನಡೀತಾ ಇದೆ. ಆಮೇಲೆ ಅವರು ಒಂದು ಇದು ರಾಶಿ ನಕ್ಷತ್ರ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಬರುತ್ತೆ. ಏನ್ ತಿಳ್ಕೊಬೇಕಾಯ್ತು ಮೇಡಮ್ ಮಗನ ಬಗ್ಗೆ? ಎಜುಕೇಶನ್ ಬಗ್ಗೆ ಸರ್. ಜಾಸ್ತಿ ಓದಲ್ಲ, ಏನಿಲ್ಲ, ಬುಕ್ ಹಿಡಿಯಲ್ಲ, ಜಾಸ್ತಿ ತೀಟೆ. ನಿಂತಿಲ್ಲ, ಒಂದ್ ಕೆಲಸ ಮಾಡಲ್ಲ, ಏನಿಲ್ಲ, ಬರೀ ಆಟ. ಓದೋದ್ ಕಡಿಮೆ. ಇಲ್ಲ, ಸ್ವಲ್ಪ ಜಾತಕದಲ್ಲಿ ನಿಮ್ಮ ಮಗನ ಜಾತಕ ಅಖಿಲೇಶ್ ಪ್ರಕಾರದಲ್ಲಿ ಸ್ವಲ್ಪ ಗುರು ವಕ್ರಿ ಆಗಿರೋದ್ರಿಂದ ಸ್ವಲ್ಪ ಕೀಟ್ಲೆನೂ ಜಾಸ್ತಿ ಇರುತ್ತೆ, ಮತ್ತು ಪ್ರಶ್ನೆ ಜಾಸ್ತಿ, ಅಂದರೆ ಯಾವುದನ್ನು ಒಪ್ಕೊಳ್ಳೋದಿಲ್ಲ. ಪ್ರತಿಯೊಂದು ಪ್ರಶ್ನೆ ವಿಚಾರವಾಗಿ ಇದು ಮಾಡ್ತಾರೆ. ಚಂದ್ರದಶೆ ಶುಕ್ರ ಭುಕ್ತಿ ನಡೀತಿದೆ ಮೇಡಮ್ ಅವರಿಗೆ. ಸ್ವಲ್ಪ ಈ ಬರೋವಂಥ ಏಪ್ರಿಲ್ವರೆಗೂ ಆ ದಶಾಭುಕ್ತಿ ಕಂಟಿನ್ಯೂ ಆಗುತ್ತೆ. ಮುಂದೆ ಬರೋ ದಶಾಭುಕ್ತಿ ಅಂತ ನಾವು ನೋಡಿದಾಗ ಸೂರ್ಯ ಅಂತರ್ದಶೆ ಬರೋದ್ರಿಂದ ಸ್ವಲ್ಪ ಏಪ್ರಿಲ್ವರೆಗೂ ಹಂಗಿರುತ್ತೆ. ಆದಷ್ಟು ಹೆಚ್ಚು ಅವರಿಗೆ ಈಗಿನ ದಶಾ ಅನುಸಾರವಾಗಿ ನೋಡೋದಾದರೆ ಚಂದ್ರದಶೆ ಆದಷ್ಟು ಒಂದು ಶಿವನ್ ಪಂಚಾಕ್ಷರಿ ಸ್ತೋತ್ರವನ್ನು ಹೇಳಿಸಿ, ಅಂದರೆ ಓಂ ನಮ ಶಿವಾಯ ಜಪ ಮಾಡಿಸ್ಬೋದು, ಅಥವಾ ಶಿವಂದು ಪ್ರತಿ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಮಗನ ಹೆಸರಲ್ಲಿ ಹಾಲಿನ ಅಭಿಷೇಕ ಮಾಡಿಸಿ ಮೇಡಮ್. ಹಾಲಿನ ಅಭಿಷೇಕ ಅಂದರೆ ಅರ್ಧ ಲೀಟ್ರು 1/4 ಲೀಟ್ರು ಹಾಲಿನ ಪಾಕೆಟನ್ನು ತೊಗೊಂಡೋಗ್ಬಿಟ್ಟು ಬೆಳಗ್ಗೆ ಅವನಿಗೆ ಸ್ಕೂಲ್ ಹೋಗೋದಕ್ಕಿಂತ ಮುಂಚೆ ಸಮಯ ಸಿಕ್ಕರೆ ಬೆಳಗ್ಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವ್ರ ಕಡೆಯಿಂದ ಮಗನ ಕಡೆಯಿಂದ ಕೊಡಿಸಿ, ಇಲ್ಲಾಂದರೆ ಸ್ಕೂಲಿಂದ ಬಂದ ನಂತರ ಸಂಜೆ ಗೋಧೂಳಿ ಸಮಯದಲ್ಲಿ 6 ರಿಂದ 7 ಗಂಟೆ ಒಳಗಡೆ ಹಾಲಿನ ಅಭಿಷೇಕಕ್ಕೆ ಶಿವನ ದೇವಸ್ಥಾನದಲ್ಲಿ ಸೋಮವಾರ ಕೊಟ್ಟರೆ ಅವನ ಒಂದು ಇದು ಕಮ್ಮಿ ಆಗುತ್ತೆ, ಸ್ವಲ್ಪ ಹಠ ಕೋಪ ಕಮ್ಮಿ ಆಗುತ್ತೆ. ಆವಾಗ ಕಾನ್ಸಂಟ್ರೇಷನ್ ಕಡೆ ಇದು ಮಾಡಿಕೊಂಡು ಆಟೋಪಾಠ ಎಲ್ಲ ಕಮ್ಮಿಯಾಗಿ ಒಂದು ಕಡೆ ಕೂತ್ಕೊಂಡು ಓದ್ತಾರೆ. ಆಮೇಲೆ ನಿಮ್ಮ ಮಾತು ಕೂಡ ಯಾವ್ದು ಹೇಳಿ? ಖಂಡಿತ ಚೆನ್ನಾಗಿದೆ ವಿದ್ಯಾಭ್ಯಾಸ. ಅವರು ಮುಂದೆ ಈಗ ನಡೀತಾರಂಥ ದಶಾಭುಕ್ತಿನಲ್ಲಿ 2026 ನಂತರ ಅವರಿಗೆ ಮಂಗಳ ದಶೆ ನಡೆಯುತ್ತೆ 10 ವರ್ಷಗಳ ಕಾಲ. ಆ ಸಮಯದಲ್ಲಿ ಒಳ್ಳೆ ಎಜುಕೇಷನ್ನು, ಟೆಕ್ನಿಕಲ್ ಎಜುಕೇಷನು, ಮೇನ್ ಆಗಿ ಆ ಹುಡುಕ್ತನ ಸ್ವಭಾವದಿಂದ ಅವನಿಗೆ ಸೀರಿಯಸ್ನೆಸ್ ಬರುತ್ತೆ. ಅಪ್ಪ ಅಮ್ಮ ಅಂದರೆ ಏನು, ಯಾಕೆ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ ಅಂತ. ಆ ಮಕ್ಕಳು ಯಾವಾಗ ಅರ್ಥ ಮಾಡ್ಕೊತಾರೋ ಆವಾಗ ನಿಮ್ಮ ಸಮಸ್ಯೆ ಕಮ್ಮಿ ಆಗುತ್ತಲ್ಲ ಮೇಡಮ್. ಅಲ್ಲಿವರೆಗೂ ನಿಮ್ಮ ಸ್ಪೋರ್ಟ್ಸ್ ಬಗ್ಗೆ ಮಾಡ್ತಾರೆ ಅದರದ್ದು ವಿಚಾರದಲ್ಲಿ. ಆದರೆ ಸ್ವಲ್ಪ ಓದಿನ ವಿಚಾರದಲ್ಲಿ ಗಮನ ಕೊಟ್ಟು ಇದು ಮಾಡಿದ್ರೆ ಆ ಸ್ಪೋರ್ಟ್ಸಲ್ಲೂ ಕೂಡ ಆಕ್ಟಿವಿಟಿ ಚೆನ್ನಾಗುತ್ತೆ. ಪರಿಹಾರ ಮಾಡಿಸಿ, ಖಂಡಿತ ಒಳ್ಳೇದಾಗುತ್ತೆ ಮೇಡಮ್. ಶುಭವಾಗಲಿ.
ಓಕೆ ವಿನಿತಾ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಗುರುಜಿ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡಬೇಕಂತ ಅಂದರೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಹಾಗೆ ಅಡ್ರೆಸ್ಗೆ ನೇರವಾಗಿ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ, ಗುರುಜಿ ಅವರೇ ನೀವು ಅವಾಗಲೇ ತಿಳಿಸ್ಕೊಡ್ತಾ ಇದ್ರಿ ದಾಟೋದಾಗಿರ್ಬೋದು ಅಥವಾ ಏನೋ ಒಂದು ನಿಂಬೆಹಣ್ಣು ಹಾಕಿರೋದಾಗಿರ್ಬೋದು, ಅದರಿಂದ ಏನು ಸಮಸ್ಯೆ ಆಗುತ್ತೆ ಮತ್ತು ಅದಕ್ಕೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ರಿ ನೀವು, ಅದನ್ನು ಹೇಳಿ ಗುರುಜಿ. ನೋಡಿ, ನಮ್ಮ ವೀಕ್ಷಕರಲ್ಲಿ ನಾವು ಶುದ್ಧೀಕರಣ ಭಾಗದಲ್ಲಿ ಹೇಳ್ತಾ ಇದ್ವಿ. ಶುದ್ಧೀಕರಣಕ್ಕೆ ಅವರು ತದೇಕ ಚಿತ್ತದಿಂದ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಳಗಡೆ ಹೋಗಿ ಕೈ ಕಾಲು ಕೊಟ್ಟು ತೊಳೆದು ಅಥವಾ ತಲೆ ಸ್ನಾನ ಮಾಡಿ ಅದು ಒಂದು ದೇವರಿಗೆ ಒಂದು ತುಪ್ಪದ ದೀಪ, ಕುಲದೇವರಾಗಿರ್ಬೋದು, ಇಷ್ಟ ದೇವರಾಗಿರ್ಬೋದು, ಮನೆ ದೇವರು ಆಗಿರ್ಬೋದು, ಸೊ ಆ ಒಂದು ತುಪ್ಪದ ದೀಪ ಹಚ್ಚೋದ್ರಿಂದ ಅದರಿಂದನೂ ತಾತ್ಕಾಲಿಕವಾಗಿ ಪರಿಹಾರ ಸಿಗುತ್ತೆ. ಮತ್ತು ಯಾವ ವಾರದಲ್ಲಿ ಯಾವ ತಿಥಿ ಯಾವ ಒಂದು ಇದರ ಪ್ರಕಾರದಲ್ಲಿ ಒಂದು ಪಂಚಾಂಗ ಮುಖೇನ ನಿಮ್ಮ ಹತ್ತಿರ ಇಲ್ಲಿರುವಂಥ ಜ್ಯೋತಿಷ್ಯರಲ್ಲಿ ಒಂದು ಪ್ರಶ್ನಾಶಾಸ್ತ್ರದ ಮೂಲಕ ತಿಳ್ಕೊಂಡು ಯಾವ ಸಮಯದಲ್ಲಿ ತಾವು ತುಳಿದಿದ್ದೀರಾ, ಯಾವ ಸಮಯದಲ್ಲಿ ತಮಗೆ ಕೈಯಿಂದ ಅದನ್ನು ಎತ್ತಾಕಿದ್ದೀರಾ ಅಂತ ಒಂದು ಪ್ರಶ್ನೆ ಮುಖಾಂತರ ನೋಡಿ ಆ ವ್ಯಕ್ತಿಯ ಜಾತಕದ ಅನುಸಾರವಾಗಿ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ಆ ವ್ಯಕ್ತಿ ಸೋಮವಾರ ಆದರೆ ಶಿವನ ಒಂದು ಪರಿಹಾರ ಆಗಿರುತ್ತೆ, ಮತ್ತು ಮಂಗಳವಾರ ಆದರೆ ಸುಬ್ರಹ್ಮಣ್ಯ ಸ್ವಾಮಿ ಪರಿಹಾರ ಆಗುತ್ತೆ. ಸೊ ಆ ರೀತಿ ಪರಿಹಾರ ಮುಖೇನ ಮಾಡಿಕೊಂಡಾಗ ಪರ್ಮನೆಂಟ್ ರಿಲೀಫ್ ಅಂತ ಸಿಗುತ್ತೆ. ಇಲ್ಲಾಂದರೆ ಅದರ ಸಂಬಂಧಪಟ್ಟಂಥ ನಾವು ಆತಂಕಗಳು ಅವರು ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ಈ ಪ್ರಯೋಗಗಳು ಮಾಡಿರೋದೇ ಆ ಒಂದು ಇದ್ರ ವಿಚಾರವಂತ ಹೇಳ್ತೀವಿ. ಸೊ ಆ ರೀತಿ ಒಂದು ಪರಿಹಾರ ಮಾಡ್ಕೋಬೇಕು ಅಂತ ನಾವು ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ತುಮಕೂರಿಂದ. ತಮ್ಮ ಹೆಸರು? ವಿಜಯಕುಮಾರಿ. ವಿಜಯ್ ಕುಮಾರಿ. ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಾಗಿತ್ತು. ಅಳಿಯನ್ ಬಗ್ಗೆ ಕೇಳಬೇಕಾಗಿತ್ತಾ? ಅಣ್ಣ. ಓಕೆ, ಅವರ ಹೆಸರು ಹೇಳಿ. ಶಿವಪ್ರಸಾದ್. ಓಕೆ, ಅವರ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಾ? ಟೈಮಿಂಗ್ಸ್ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. 1982. 1982. ದಿನಾಂಕ? ಫೆಬ್ರವರಿ 20. ಓಕೆ. 1982. 1982 ಫೆಬ್ರವರಿ 20. ಹಾಂ, ಹೇಳಿ ಮೇಡಮ್, ಏನು ತಿಳ್ಕೊಬೇಕಾಯ್ತು ನಿಮ್ಮ ಬ್ರದರ್ ಬಗ್ಗೆ? ನಮಸ್ತೆ ಗುರುಜಿ. ನಮಸ್ತೆ. ತಿಳಿಸಿ, ಏನ್ ತಿಳ್ಕೊಬೇಕಾಯ್ತು? ಟೈಮ್ ಚೆನ್ನಾಗಾಯ್ತು ಇಲ್ವೋ, ಎಲ್ಲೋ ಒಂದ್ ಏನೋ ಇದು ಕೆಟ್ಟ ಇದಕ್ಕೆ ಹೋಗಿ ಇದಕ್ ಸೇರ್ಕೊಂಡ್ಬಿಟ್ಟವ್ರೆ. ಅವ್ರಿಂದ ರಿಲೀಸ್ ಆಯ್ತಾ ಇವತ್ತು ನಾಳೆ ಅಂತಾನೆ ಅವ್ರೆ. ಅದ್ ಯಾವತ್ ಬರ್ತಾರೋ ಗೊತ್ತಿಲ್ಲ, ಅದೇ ಚಿಂತೆ ಆಗ್ಬಿಟ್ಟೈತೆ ನಮಗೆ. ಅಲ್ಲ, ನೀವು ಕೇಳ್ತಾ ಇರೋ ಪ್ರಶ್ನಾ ಸಮಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಮೇಡಮ್. ಅವ್ರಿಗೆ ಏನಂದರೆ ಈ ಸೂರ್ಯ ಹೋರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಾ. ಸೂರ್ಯನಿಗೆ ಚಂದ್ರ ಸಂಬಂಧ ಬಂದಿರೋದ್ರಿಂದ ಅವರ ಸಹವಾಸಗಳು ಅಂದರೆ ಅವರಿಗೆ ಗೊತ್ತಿರಲಾರ್ದಂಗೆ ಸಿಕ್ಕಾಕೊಂಡಿದ್ದಾರೆ. ಅವರಿಗೆ ಈಗೇನು ಅದ್ರ ಮುಖೇನ ಈಗೇನು ಶಿಕ್ಷೆ ಪ್ರಮಾಣದಲ್ಲಿ ಎಲ್ಲಿ ಅವ್ರೇನಾದರೂ ಜೈಲ್ ವಾಸ ಆ ಥರ ಏನಾದರೂ ಸಮಸ್ಯೆ ಆಗಿದೆನಾ ನಿಮ್ಮ ಬ್ರದರ್ಗೆ? ಸೊ ಅದರ ವಿಚಾರವಾಗಿ ನೀವು ನಿಮ್ಮ ಏನು ಲಾಯರ್ ಮುಖೇನ ಇದು ಮಾಡ್ತಾ ಇದ್ದೀರಲ್ಲ ಅದನ್ನು ಮಾಡಿ. ಮಾರ್ಚ್ವರೆಗೂ ಇವ್ರಿಗೆ ಕಷ್ಟ ಇದೆ ಮೇಡಮ್. ಮಾರ್ಚ್ ನಂತರ ಅವರಿಗೆ ಈ ಒಂದು ಏನು ಸಮಸ್ಯೆಯಿಂದ ಹೊರಗಡೆ ಬರುತ್ತಾರೆ. ಆದರೆ ಸಂಪೂರ್ಣ ಮುಗಿಬೇಕು ಅಂದರೆ ಅವ್ರ ದಶಾಭುಕ್ತಿ ಅಷ್ಟೊಂದು ಚೆನ್ನಾಗಿಲ್ಲ. ಈ ವರ್ಷ ಸ್ವಲ್ಪ ನಿಧಾನವಾಗಿದೆ. ಆದಷ್ಟು ಅವ್ರು ಹೊರಗೆ ಬಂದ ನಂತರ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಹೋಮ ಮಾಡಿಸಿ, ಒಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀವಿ. ಆ ಹೋಮ ಅವ್ರು ಹೊರಗಡೆ ಬಂದ ಮೇಲೆ, ಅದಕ್ಕಿಂತ ಮುಂಚೆ ನಿಮ್ಮ ಅಣ್ಣನ ವಿಚಾರವಾಗಿ ನೀವು ನಿಮ್ಮ ಮನೆ ಹತ್ತಿರ ಇರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ತೊಗರಿಬೇಳೆ ಅವರ ಹೆಸರಲ್ಲಿ ಸಂಕಲ್ಪ ಮಾಡಿ ಒಂದು ಕೆಂಪು ವಸ್ತ್ರದಲ್ಲಿ ಅರ್ಧ kg 1/4 kg ತೊಗರಿಬೇಳೆಯನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಕೊಟ್ಟು, ಅಲ್ಲಿ ಆ ನವಗ್ರಹದಲ್ಲಿ ಮಂಗಳ ಗ್ರಹದ ಮುಂದಾದರೂ ಇಡ್ಬೋದು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೊಟ್ಟು ಒಂದು ಮಂತ್ರ ಬರುತ್ತೆ, ಓಂ ಶರವಣ ಭವಾಯ ನಮಃ ಅಂತ. ಇದನ್ನು 108 ಬಾರಿ ಜಪ ಮಾಡಿದ್ರೆ ನಿಮ್ಮ ಅಣ್ಣ ಅವರಿಗೆ ಆದಷ್ಟು ಬೇಗ ಹೊರಗಡೆ ಬರ್ತಾರೆ. ಮತ್ತು ಅವ್ರು ಬಂದ ನಂತರ ಅವರಿಗೆ ಅವ್ರ ಮುಖೇನ ಪರಿಹಾರ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಮೇಡಮ್. ಈ ಪರಿಹಾರ ಮಾಡ್ಕೊಳ್ಳಿ, ಶುಭವಾಗಲಿ. ಓಕೆ, ಕರೆಯನ್ನ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಹಾಗೆ ಗುರುಜಿ, ನಾವು ಇಷ್ಟೊತ್ತು ಮಾತಾಡ್ತಾ ಇದ್ವಿ. ಹಾಗೆ ಈಗ ಪ್ರಮುಖವಾಗಿ ಬರುವಂಥದ್ದಾದರೆ ವಶೀಕರಣ ಅನ್ನೋದು ಇದೆಯಾ? ಅಕಸ್ಮಾತ್ ಆ ಥರ ಏನಾದರೂ ಇದ್ದರೆ ಅದು ನಿಜನಾ ಗುರುಜಿ? ನೋಡಿ, ಹೇಗೆ ನಾವು ನಮ್ಮ ವೀಕ್ಷಕರಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ವಿ, ಪ್ರಯೋಗಗಳು ಅಂದರೆ ಮಾಟ ಮಂತ್ರ ವಿಚಾರವಾಗಿ ಮತ್ತು ದೃಷ್ಟಿದೋಷ ವಿಚಾರವಾಗಿ. ವಶೀಕರಣ ಅಂತಂದರೆ ಏನು? ಒಬ್ಬರನ್ನ ಇನ್ನೊಬ್ಬರು ವಶ ಮಾಡ್ಕೊಳ್ಳೋದೇ ವಶೀಕರಣ ಅಂತ ಹೇಳ್ತೀವಿ. ಆದರೆ ಕೆಲವರಿಗೆ ವೀಕ್ಷಕರಲ್ಲಿ ತಪ್ಪು ಅಭಿಪ್ರಾಯಗಳೇನಂತಂದರೆ, ಯಾರಿಗೊಬ್ರಿಗೆ ಇಷ್ಟಪಡ್ತಾ ಇರ್ತಾರೆ, ಅವ್ರಿಗೆ ವಶೀಕರಣ ಮಾಡಿಕೊಟ್ಬಿಡಿ ಗುರುಜಿ, ಮತ್ತು ಇವರಿಗೆ ನಾವು ತುಂಬ ವರ್ಷದಿಂದ ಇಷ್ಟಪಡ್ತಾ ಇದ್ದೀವಿ ಅಂದರೆ ಮಾನಸಿಕವಾಗಿ ಅತಿಕ್ರಮಣ ಮಾಡುವಂಥದ್ದಕ್ಕೆ ನಾವು ವಶೀಕರಣ ಅಂತ ಹೇಳ್ತೀವಿ. ಆ
ಆದರೆ ಯಾವ ವಶೀಕರಣನೂ ಕೂಡ ನಮ್ಮ ವೀಕ್ಷಕರಲ್ಲಿ ತಿಳಿಸ್ಕೊಡೋದೇನು ಅಂತಂದರೆ ಅಷ್ಟೊಂದು ನಮ್ಮಲ್ಲಿ ಸಿದ್ಧಿ ಯೋಗ ಯಾರಿಗೂ ಇಲ್ಲ. ಅಂದರೆ ಈಗೇನೋ ಮಾಡಿಬಿಡ್ತಾರೆ, ಒಬ್ರು ಫೋಟೋ ಕೊಟ್ಬಿಡ್ತಾರೆ, ಇವ್ರಿಗೆ ವಶೀಕರಣ ಮಾಡಿಕೊಟ್ಬಿಡಿ ಅಂತ ನಾವು ಕೆಲವೊಬ್ರು ಹಲವಾರು ನಾವು ಅಡ್ವರ್ಟೈಸ್ಮೆಂಟ್ಗಳಲ್ಲೂ ನೋಡ್ತೀವಿ. ಅಂದರೆ ಅದ್ರ ಬಗ್ಗೆ ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಎಲ್ಲ ರೀತಿಯ ಒಂದು ತಂತ್ರಗಳಿದೆ. ಆದರೆ ವೀಕ್ಷಕರಲ್ಲಿ ನಾವು ಮೊದಲೇ ಹೇಳ್ದಂಗೆ ಅಂತಂದರೆ ಇವತ್ತಿನ ಕಾರ್ಯಕ್ರಮ ಮಾಡಿರೋದೇ ನಾವು ಜಾಗೃತಿ ಮೂಡಿಸೋದಕ್ಕೆ. ಈ ರೀತಿ ಒಂದು ಯಾವುದೋ ಒಬ್ಬರು ಒಂದು ಚಿತ್ರಪುಟ ಅಂದರೆ ಫೋಟೋ ಕೊಡೋದ್ರಿಂದ ವಶೀಕರಣ ಆಗೋದಿಲ್ಲ. ವಶೀಕರಣಕ್ಕೆ ಅದರದೇ ಆದ ಒಂದು ಮೂಲ ಮಂತ್ರಗಳಿರುವಂಥದ್ದು. ಅಂದರೆ ಒಬ್ರಿಗೆ ಇಷ್ಟಪಡೋ ಒಂದು ಗಂಡ ಹೆಂಡತಿರಲ್ಲಿ ಸಮಸ್ಯೆ ಆಗಿರುತ್ತೆ. ಹೆಂಡತಿ ಗಂಡ ಇಷ್ಟಪಡ್ತಾ ಇರ್ತಾರೆ, ಮೂರನೇ ವ್ಯಕ್ತಿಯಿಂದ ಬೇರೆ ಆಗ್ತಾರೆ. ಗಂಡನಿಗೆ ಹೆಂಡತಿ ಅಥವಾ ಹೆಂಡತಿಗೆ ಗಂಡಗೆ ಇಬ್ರಿಗೂ ಸೇರ್ಬೇಕಂತಿರುತ್ತೆ. ಆದರೆ ಏನಾಗುತ್ತೆ ಅಂತಂದರೆ ಆ ಸಮಯದಲ್ಲಿ ಅವರ ಒಂದು ಎನರ್ಜಿ ಮ್ಯಾಚ್ ಆಗ್ತಾರಲ್ಲ, ಮೂರನೇ ವ್ಯಕ್ತಿಯ ಕಣ್ಣುದೃಷ್ಟಿ ಆಗಿರ್ಬೋದು, ಏನೋ ಸಮಸ್ಯೆಗಳಿರುತ್ತೆ ಮನೇಲಿ, ಅತ್ತೆ ಮಾವನ ಸಮಸ್ಯೆ ಆಗಿರ್ಬೋದು, ಅಂದರೆ ಹೆಣ್ಣಿಗಾಗಿರ್ಬೋದು, ಗಂಡು ಮಕ್ಕಳ ವಿಚಾರವಾಗಿ ಅವರ ಅತ್ತೆ ಮಾವ ಅಂದರೆ ಆ ಸಮಸ್ಯೆಗಳಾದಾಗ ಆ ವ್ಯಕ್ತಿಯ ಮೂಲ ಹೆಸರನ್ನು ಹೇಳಿ, ಒಂದು ವ್ಯಕ್ತಿ ಉದಾಹರಣೆಗೆ ಯಾವುದೋ ಒಂದು ಸುರೇಶ್ ಅಂತ ಆಗಿರ್ಬೋದು, ಮಹೇಶ್ ಅಂತ ಆಗಿರ್ಬೋದು, ಆ ವ್ಯಕ್ತಿಯ ಹೆಸರು ಹೇಳಿ ಮಮ ವಶ ಸ್ವಾಹ ಅಂತೇಳಿ ಬರುತ್ತೆ. ಮೂಲ ಮಂತ್ರಗಳನ್ನು ನಾವು ಹೆಚ್ಚು ಲೈವ್ ಕಾರ್ಯಕ್ರಮದಲ್ಲಿ ಅವರವರ ವಿಚಾರದಲ್ಲಿ ನಾವು ಅವರ ಜಾತಕದ ಅನುಸಾರವಾಗಿ ಕೊಡಬೇಕು. ಅದನ್ನು ಹೇಳೋಕ್ಕಾಗೋದಿಲ್ಲ, ಮೂಲ ಹೇಳದ್ನಲ್ಲ. ಈ ಅರ್ಥದಲ್ಲಿ ಆ ಒಂದು ವಶೀಕರಣ ಮಂತ್ರವನ್ನು ಆ ವ್ಯಕ್ತಿಯ ಹೆಸರು, ಆ ವ್ಯಕ್ತಿಯ ಒಂದು ಗಂಡ ಹೆಂಡತಿಯಲ್ಲಿ ಇಷ್ಟಪಡ್ತಾ ಇದ್ರೆ ಅವರ ಒಂದು ಫೋಟೋ ಯಾರಿಗೂ ವಶೀಕರಣ ಮಾಡ್ಕೋಬೇಕಾಗಿದೆ ಆ ಫೋಟೋವನ್ನು ಇಟ್ಕೊಂಡು ಒಂದು ಕ್ಯಾಂಡಲ್ಲು ಅಥವಾ ಒಂದು ಏನೋ ವಿಚಾರದಲ್ಲಿ ಇಟ್ಕೊಂಡು 1,00,000 ಸಾರಿ ಜಪ ಮಾಡಬೇಕು. ಅಂದರೆ ಹೇಳ್ತೀವಲ್ಲ ಯಾವಾಗಲೂ ನೋ ಪೇನ್ ನೋ ಗೇನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅಂದರೆ ನಿಮಗೆ ಬೇಕಾಗಿತ್ತಂದರೆ ಕಷ್ಟಪಟ್ಟರೆ ನಿಮಗೆ ಅದು ಸಿದ್ಧಿ ಆಗುವಂಥದ್ದು, ಅಂದರೆ ಯು ವಿಲ್ ಗೆಟ್ ದಟ್ ಸಕ್ಸಸ್ ಅಂತ ಹೇಳ್ತೀವಿ. ಸೊ ಆ ರೀತಿ ಪರಿಹಾರ ಮಾಡ್ಕೊಂಡಾಗ ಮಾತ್ರ ಅದು ಏನು ಹೇಳ್ತೀವಿ ನಮಗೆ ವಶೀಕರಣದಲ್ಲಿ ಆಗುವಂಥದ್ದು. ಅದು ಬಿಟ್ಟು ನಾವು ಯಾರಿಗೋ ಒಬ್ಬರಿಗೆ ಒಂದು ದುಡ್ಡು ಕೊಟ್ಬಿಟ್ವಿ, ಏನೋ ಒಂದು ಸಮಸ್ಯೆ ಆಯಿತು, ಸೊ ಆ ವಿಚಾರದಲ್ಲಿ ಆ ರೀತಿ ಆಗೋದಿಲ್ಲ. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಹೇಳಿ. ಲಾವಣ್ಯ ಅಂತ. ಎಲ್ಲಿಂದ ಕಾಲ್ ಮಾಡಿರೋದು? ಬೆಂಗಳೂರಿಂದ. ಓಕೆ ಲಾವಣ್ಯ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಮತ್ತೆ ಟೈಮಿಂಗ್ಸ್ ಹೇಳಿ. 14/4/2002. ಮೇಡಮ್ 14/4/2002. 14/4/2002. ಓಕೆ, ಟೈಮಿಂಗ್ಸು? ಸಂಜೆ 6 ಗಂಟೆ. ಸಂಜೆ 6 ಗಂಟೆ. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ಓಕೆ, ಹೇಳಿ ಲಾವಣ್ಯ ಅವರೇ, ಏನು ತಿಳ್ಕೊಬೇಕಾಗಿತ್ತು? ಮದ್ವೆ ಬಗ್ಗೆ ತಿಳ್ಕೊಬೇಕಾಗಿತ್ತು. ಓಕೆ, ಮದುವೆಗೆ ಈಗ ನೋಡ್ತಾ ಇದ್ದಾರಾ ಮನೇಲಿ? ನೋಡ್ತಾ ಇದ್ದಾರೆ. ಓಕೆ, ನೀವು ಕೊಟ್ಟಿರೋ ಮಾಹಿತಿ ಪ್ರಕಾರ ಮೇಷರಾಶಿ ಭರಣಿ ನಕ್ಷತ್ರ ಬರುತ್ತೆ ತಮ್ಮದು. ಕನ್ಯಾ ಲಗ್ನದ ಜಾತಕ, ಚಂದ್ರ ಮಹಾದಶೆ ಬುಧ ಭುಕ್ತಿ ನಡೀತಾ ಇದೆ. ಸೊ ನಿಮಗೆ ಜಾತಕದ ಅನುಸಾರವಾಗಿ ಅಕ್ಟೋಬರ್ 2024 ಬುಧ ಭುಕ್ತಿ. ಅದರಲ್ಲಿ ನಿಮಗೆ ಮದುವೆ ಕಾರಕ ಗ್ರಹ ಗುರು ಮತ್ತು ಶುಕ್ರ ಅಂತ ಹೇಳ್ತೀವಿ. ಸೊ ಈ ವರ್ಷ ನೀವು ಪ್ರಯತ್ನ ಪಡಿ, ನಿಮಗೆ ಅಕ್ಟೋಬರ್ ನಂತರ ಮದುವೆ ಯೋಗ ಇದೆ. ಸ್ವಲ್ಪ ಮದುವೆಗೆ ಸಂಬಂಧಪಟ್ಟಂಥದ್ದು ರಾಹುಕೇತು ದೋಷಗಳು ಸ್ವಲ್ಪ ಪ್ರಬಲವಾಗಿ ಕಾಣಿಸ್ತಾ ಇದೆ. ಇದಕ್ಕೇನಾದರೂ ಪರಿಹಾರ ಮಾಡಿಸ್ಕೊಂಡಿದ್ರಾ ರಾಹುಕೇತುಗೆ ಸಂಬಂಧಿತವಾಗಿ? ಇಲ್ಲ, ಏನು ಮಾಡ್ತಿಲ್ಲ. ಸ್ವಲ್ಪ ಇದ್ರ ವಿಚಾರವಾಗಿ ನೋಡಿ. ರಾಹುಕೇತುಗೆ ಸಂಬಂಧಪಟ್ಟಂಥದ್ದು ಶ್ರೀ ಕಾಳಹಸ್ತಿ ಅಂತ ದೇವಸ್ಥಾನ ಬರುತ್ತೆ ತಿರುಪತಿ ಹತ್ರ. ಸೊ ಅಲ್ಲಿ ನೀವು ರಾಹುಕೇತು ಶಾಂತಿಯನ್ನು ಮಾಡಿಸ್ಬೋದು. ಅಥವಾ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಬರುತ್ತಲ್ಲ, ಅಲ್ಲಿ ಆ ಕ್ಷೇತ್ರದಲ್ಲೂ ಕೂಡ ಆಶ್ಲೇಷ ಬಲಿ ಅಂತ ಮಾಡ್ತಾರೆ. ಅದನ್ನು ನೀವು ಒಂದು ಆ ಕ್ಷೇತ್ರ ದರ್ಶನ ಮಾಡಿ ಅದನ್ನು ಪರಿಹಾರ ಮಾಡಿಕೊಂಡ್ರೆ ಈ ವರ್ಷ ಅಕ್ಟೋಬರ್ ನಂತರ ನಿಮಗೆ ಕಂಕಣ ಭಾಗ್ಯ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಗುರುಬಲ ಸಿಗುತ್ತೆ ಮೇ ನಂತರ, ಆದರೆ ಕಂಕಣ ಭಾಗ್ಯ ಬರುವಂಥದ್ದು ಅಕ್ಟೋಬರ್ ನಂತರ, ನಿಮ್ಮ ದಶಾಭುಕ್ತಿ ನಂತರ. ಆಮೇಲೆ ಮದುವೆ ವಿಚಾರವಾಗಿ ನಿಮಗೆ ಬರುವಂಥ ಹುಡುಗ ಅಂತ ಹೇಳ್ತೀವಲ್ಲ, ಸೊ ಅವ್ರಿಗೆ ಉತ್ತರ ಭಾಗ ಅಂದರೆ ನಿಮ್ಮ ಮನೆಯಿಂದ ನೀವು ಎಲ್ಲಿ ಬೆಂಗಳೂರಲ್ಲಿ ವಾಸವಾಗಿದ್ರೆ ಅಲ್ಲಿಂದ ಉತ್ತರ ಭಾಗ, ಅಥವಾ ಅವ್ರನ್ನ ಯಾರು ಬರುವಂಥ ಹುಡುಗ ನೋಡಿದ್ರೆ ಅವರ ಮನೆಯ ಮುಖ್ಯ ದ್ವಾರ ಉತ್ತರ ಭಾಗದಲ್ಲಿರುತ್ತೆ. ಈ ರೀತಿ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ ಲಾವಣ್ಯ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಗುರುಜಿ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ಗುರುಜಿ ಅವರೇ ನೀವು ಅವಾಗಲೇ ತಿಳಿಸ್ಕೊಡ್ತಾ ಇದ್ರಿ, ಅದನ್ನ ಕಂಟಿನ್ಯೂ ಮಾಡಿ ಗುರುಜಿ. ಸೊ ಇಲ್ಲಿ ನಾವು ನಮ್ಮ ವೀಕ್ಷಕರಲ್ಲಿ ತಿಳಿಸ್ಕೊಡೋ ವಿಚಾರ ಏನು ಅಂತಂದರೆ, ಅವ್ರದ್ದೇ ಒಂದು ಪ್ರಭಾವಳಿ ಅಂದರೆ ಯಾವುದು ನಾವು ಹೇಳ್ತೀವಿ ಅಂತಂದರೆ ವಶೀಕರಣದಲ್ಲಿ ನಾವು ಮಾತಾಡ್ತಾ ಇದ್ವಿ. ಯಾರ್ದೋ ಒಬ್ರದ್ದು ಒಂದು ಫೋಟೋ ಕೊಟ್ಬಿಟ್ಟು ನಮ್ಮ ಹತ್ರನೂ ಬಂದಿರ್ತಾರೆ, ನಾವು ಇವ್ರಿಗೆ ಇಷ್ಟಪಡ್ತಾ ಇದ್ದೀವಿ ವಶೀಕರಣ ಮಾಡಿಕೊಡಿ ಅಂತ. ಆ ರೀತಿ ಆಗೋದಿಲ್ಲ. ಅಂದರೆ ವಶೀಕರಣ ಮಾಡೋದಕ್ಕೆ ಅವರವರ ವಿಚಾರವಾಗಿ ಕೆಲವೊಬ್ರು ನಾವು ಮುಂಚೆ ನಾವು ತಿಳಿಸ್ದಂಗೆ ಅವರವರ ಒಂದು ಸಿದ್ಧಿ ಯೋಗ ಇರುತ್ತೆ, ಯಾರು ತಂತ್ರ ಪ್ರಯೋಗ ಮಾಡ್ತಾರೆ ಹಾಗೇ ಆಗುತ್ತೆ. ಆದರೆ ಅವರ ಒಂದು ವಿಚಾರದಲ್ಲಿ ಎಲ್ಲರಿಗೂ ಇಷ್ಟು ಏನಂತಂದರೆ ಅವರವರ ಕರ್ಮಾನುಸಾರವಾಗಿ ವಶೀಕರಣ ಆಗುತ್ತೆ. ಅವರಿಗೆ ವಶೀಕರಣ ಮಾಡಿಸ್ಬೇಕು ಅಥವಾ ಇದು ಮಾಡಬೇಕಂದ್ರೆ
ಅವರು ಆ ಮಮ ವಶ ಸ್ವಾಹ ಅಂತ ನಾನು ಅರ್ಧ ಭಾಗ ಮಾತ್ರ ಹೇಳ್ತಾ ಇದ್ದೀನಿ. ಆ ಒಂದು ಮೂಲ ಮುಖೇನ ಅಂದರೆ ಅವರ ಜಾತಕದ ಅನುಸಾರವಾಗಿ ಅವರ ಒಂದು ಹೆಸರು ತಗೊಂಡು 1,00,000 ಸಾರಿ ಜಪ, ಒಂದು ದೀಪವನ್ನು ಬೆಳಗಿಸಿ ಆ ಒಂದು ಫೋಟೋವನ್ನು ಇಟ್ಟು ಮಾಡಿದಾಗ ಅದು ವಶೀಕರಣ ಸಾಧ್ಯ ಆಗುವಂಥದ್ದು. ಮತ್ತು ವಶೀಕರಣ ಮಾಡಿದ್ಮೇಲೆ ಆ ಪ್ರಯತ್ನ ಪಟ್ಟರೆ ಸಿಗುತ್ತಾ ಇಲ್ಲ ಅಂತ ನಾವು ಒಂದು ಪ್ರಶ್ನಾಶಾಸ್ತ್ರದಲ್ಲಿ ನೋಡುವಂಥದ್ದು ನಾವು ಆಗ್ತಾ ಬರುತ್ತೆ. ಈ ರೀತಿ ಬರುತ್ತೆ. ಓಕೆ ಗುರುಜಿ. ಹಾಗೆ ಗುರುಜಿ, ಈಗ ಮಾಟ ಮಂತ್ರ ವಿಚಾರದಲ್ಲಿ ಹಣಕಾಸಿನ ಹೊಂದಿಕೆ ಅಗತ್ಯ ಇದೆಯಾ? ಅದಕ್ಕೆ ಹೊರಬರೋದ್ರಿಂದ ಏನಾದರೂ ಪರಿಹಾರಗಳು ಉಂಟಿದೆಯಾ? ನೋಡಿ, ನಾವು ಮಾಟಮಂತ್ರದ ವಿಚಾರವಾಗಿ ಕೊನೆಯ ಭಾಗದಲ್ಲಿ ನಾವು ಚರ್ಚಾ ವಿಚಾರದಲ್ಲಿ ನೋಡೋದಾದರೆ, ಹಣದ ಹೊಂದಾಣಿಕೆ ಅಂದರೆ ನಾವು ಮಾಟಮಂತ್ರ ಮಾಡಿಸೋದಕ್ಕೆ ಯಾವುದೇ ರೀತಿ ಎನ್ಕರೇಜ್ಮೆಂಟ್ ಇಲ್ಲ, ಹಣದ ಹೊಂದಾಣಿಕೆ ಮಾಡಬೇಕಾದ ಅಗತ್ಯತೆಯೂ ಇಲ್ಲ. ಯಾಕಂದರೆ ಮೊದಲಿನ ಅರ್ಥದಲ್ಲಿ ನೋಡೋದಾದರೆ, ಮೊದಲಿನ ಭಾಗದಲ್ಲಿ ನೋಡೋದಾದರೆ ಅದರದ್ದೇ ಒಂದು ಸಿದ್ಧಿ ಯೋಗಗಳಿರುತ್ತೆ, ಮಾಡೋರು ಇರ್ತಾರೆ. ಆದರೆ ಈಗಿನ ಒಂದು ಕಲಿಯುಗದಲ್ಲಿ ಅಂದರೆ ಅದರ ಮಾಡೋವರ ವಿಚಾರವಾಗಿ ತುಂಬ ವಿರಳಾತಿ ವಿರಳರು. ಸೊ ನಮ್ಮ ವೀಕ್ಷಕರಲ್ಲಿ ಹೇಳೋದೇನಂತಂದರೆ, ಆ ಒಂದು ಹಣಕಾಸಿನ ಅಗತ್ಯತೆ ಖಂಡಿತ ಯಾವುದ್ರಲ್ಲೂ ಮಾಟ ಮಂತ್ರ ಮಾಡೋದ್ರಲ್ಲಿ ವ್ಯಯ ಮಾಡಬೇಡಿ. ಸೊ ನೀವು ವ್ಯಯ ಯಾವುದರಲ್ಲಿ ಮಾಡಿ ಅಂತಂದರೆ ಪರಿಹಾರ ಮುಖೇನದಲ್ಲಿ ವ್ಯಯ ಮಾಡ್ಕೊಳ್ಳಿ. ಪರಿಹಾರ ಮುಖೇನ ಅಂತಂದರೆ ನಾವು ಹೇಳಿದ್ವಲ್ಲ, ಪರ್ಸ್ನಲ್ ಆಗಿರುವಂಥ ಪರಿಹಾರಗಳು, ಮಂತ್ರ ಮುಖೇನ ಮಾಡುವಂಥದ್ದು ಅಥವಾ ಒಂದು ಹರಳುಗಳನ್ನು ಧರಿಸುವಂಥದ್ದು, ಮಾಟ ಮಂತ್ರಕ್ಕೆ ಸಂಬಂಧಿತವಾಗಿರುವಂಥದ್ದು. ಅತ್ಯಂತ ಪ್ರಬಲವಾದ ಹರಳು ಕನ್ನಕ ಪುಷ್ಪರಾಗ ಅಂತ ಹೇಳ್ತೀವಿ, ಅಂದರೆ ನಾವು ಎಲ್ಲೋ ಸಫೈರ್ ಅಂತ ಹೇಳ್ತೀವಿ. ಇದು ಒಂದು ಗುರುಗ್ರಹದ ಒಂದು ಇದು ಆಗಿರೋದ್ರಿಂದ ಜೆಮ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಇದು ಅವರಿಗೆ ಪರ್ಸನಲ್ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತು ಯಾರು ಅನುಕೂಲಸ್ಥರು ಇರ್ತೀರೋ ಸೊ ಅವರು ಒಂದು ಮಹಾ ಸುದರ್ಶನ ಹೋಮ, ಒಂದು ಅಷ್ಟಮಂಗಲ ಅಂತಂದರೆ ನಾವು ಒಂದು ಇದ್ರ ಮಂಗಲ ಆಧಾರಿತವಾಗಿ ಅಂದರೆ ಅಷ್ಟಮಂಗಲ ಆಧಾರಿತವಾಗಿ ಪ್ರಶ್ನೆಯನ್ನು ಮಾಡಿ ಆ ಒಂದು ಮಹಾ ಸುದರ್ಶನ ಹೋಮ ಅಂದರೆ ನಾವು ಆ ಮಹಾ ಸುದರ್ಶನ ಹೋಮದಲ್ಲಿ ಒಂದು ಅಷ್ಟ ಮಂಡಳಗಳನ್ನು ಹಾಕ್ತೀವಿ. ಆ ಮಂಡಳಗಳನ್ನು ಹಾಕಿ ಎಲ್ಲ ಒಂದು ಅಷ್ಟ ದಿಕ್ಕುಗಳಲ್ಲಿ ಒಂದು ಕಳಶ ಸ್ಥಾಪನೆ ಮಾಡಿ ಅಷ್ಟದಿಕ್ಕುಗಳು ಬರುವಂಥ ದೋಷಗಳನ್ನು ತಗ್ಗಿಸಿ ಆ ಮಹಾ ಸುದರ್ಶನ ಹೋಮ ಮಾಡೋದ್ರಿಂದ ಏನಾಗುತ್ತೆ, ಎಂಥ ಒಂದು ನೆಗೆಟಿವ್ ದೃಷ್ಟಿ ಇದ್ರೂ ಕೂಡ ಹೊರಟೋಗುತ್ತೆ. ಸೊ ಕೆಲವೊಬ್ಬರು ರಾಜಕೀಯವಾಗಿ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ. ಸೊ ಈ ವಿಚಾರದಲ್ಲಿ ಮಹಾ ಸುದರ್ಶನ ಹೋಮ, ಸೊ ಇದಕ್ಕೆ ಹಣಕಾಸಿನ ಅಗತ್ಯತೆ ಇದೆ. ಮೂಲವಾಗಿ ನಮ್ಮ ವೀಕ್ಷಕರಲ್ಲಿ ತಿಳಿಸ್ಕೊಡೋದೇನಂತಂದರೆ, ಪರಿಹಾರ ಮುಖೇನವಾಗಿ ಹಣಕಾಸಿನ ಅಗತ್ಯತೆಗಳನ್ನು ಮಾಡ್ಕೊಳ್ಳೋಂಥದ್ದಿದೆ. ಆದರೆ ಯಾವುದೇ ರೀತಿ ಮೂಢನಂಬಿಕೆಗಳು ಬೇಡ. ಆಮೇಲೆ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರು ನಮಗೆ ಕೆಟ್ಟದ್ದು ಮಾಡಿದಾರಾ, ನಿಮಗೆ ಆ ಗಾಂಧಿವಾದ ಅಂತ ನಾವೇನು ಹೇಳ್ತೀವಲ್ಲ, ಅವರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವಿರಲಿ ಅಂತ ತಾವು ಆ ಒಂದು ಎನರ್ಜೀಸ್ನ ಬ್ಯಾಲೆನ್ಸ್ ಮಾಡಿಕೊಂಡು ಈ ಒಂದು ಪರಿಹಾರಗಳನ್ನು ಮಾಡಿಕೊಂಡು ದೇವಸ್ಥಾನಗಳು ಇತ್ಯಾದಿಗಳಿಗೆ ಹೋಗ್ಕೊಂಡು ಮಂತ್ರ ಮುಖೇನ ಒಂದು ಜಪತಪ ಧ್ಯಾನ ಮಾಡಿಕೊಂಡಾಗ ಇದಾಗುತ್ತೆ. ನಿಮಗೆ ತುಂಬ ಬ್ಯುಸಿ ಇದ್ದೀರಾ, ಮಾಡೋಕ್ಕಾಗಿಲ್ಲ ಅಂತಂದರೆ ಅದರ ಮುಖೇನ ದೇವಸ್ಥಾನಗಳ ಮುಖಾಂತರ ಮತ್ತು ಅರ್ಚಕರ ಮುಖಾಂತರ ಮಾಡಿಸುವಂಥದ್ದು ಮತ್ತು ಜೋಯಿಷರಲ್ಲಿ ಅವರ ಜಾತಕ ವಿಶ್ಲೇಷಣೆ ಮಾಡಿಸ್ಕೊಳ್ಳುವಂಥದ್ದು ಮಾಡೋದ್ರಿಂದ ಇದಕ್ಕೆ ಹಣಕಾಸಿನ ಅಗತ್ಯವಿದೆ ವಿನ ಅವರು ಯಾವುದೇ ರೀತಿ ಮಾಟ ಮಂತ್ರ ಮಾಡಿಸೋದಕ್ಕೆ ಪ್ರಯೋಗ ಮಾಡಬಾರ್ದು ಅನ್ನೋದೇ ನಮ್ಮ ಕಾರ್ಯಕ್ರಮದ ಇವತ್ತಿನ ಸಂದೇಶವಾಗಿರುತ್ತೆ. ಓಕೆ ಗುರುಜಿ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಾಟ ಮಂತ್ರ ಹೇಗೆ ಪ್ರಯೋಗ ಆಗುತ್ತೆ, ವಶೀಕರಣ ಹೇಗಾಗುತ್ತೆ, ದೃಷ್ಟಿದೋಷ ಹೇಗಾಗುತ್ತೆ, ಇದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಹಾಗೆ ಗುರುಜಿ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡಬೇಕಂತ ಅಂದರೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಹಾಗೆ ಅಡ್ರೆಸ್ಗೆ ನೀವು ಗುರುಜಿ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡ್ಬೋದಂತ ಹೇಳ್ತಾ ನಮ್ಮ ಕಾರ್ಯಕ್ರಮನ ಕೂಡ ಮುಗಿಸುವಂತಹ ಟೈಮ್ ಆಗಿದೆ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.